ನಮಸ್ಕಾರ ಎಲ್ಲರಿಗೂ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಡಾಕ್ಟರ್ ಜೆ ಆನಂದ ಆಳ್ವಾರ್ ಅಂತ. ನಾನು ಕೇಂದ್ರ ಸರ್ಕಾರದ ಸ್ವಾಸ್ಥ್ಯ ಯೋಜನೆಯಲ್ಲಿ ಸುಮಾರು 35 ವರ್ಷ ಕೆಲಸ ಮಾಡಿದ್ದೆ. 10 ವರ್ಷ ಇದ್ದಿದ್ದೆ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೆ. ಸುಮಾರು 4 ವರ್ಷದಿಂದ ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟು ಮಾಡುವಾಗ ಷಡಕ್ಷರಿ ಸರ್ ಅವರ ಕೋರಿಕೆಯಂತೆ ನಾನು ಇದಕ್ಕೆ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಈ ಷಡಕ್ಷರಿ ಸರ್ ಇದ್ದಿದ್ದು ಸುಮಾರು 4 ವರ್ಷದಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಅಥವಾ ಇಂಪ್ಲಿಮೆಂಟ್ ಮಾಡಲು ಬಹಳ ತೆರೆಮರೆಯಿಂದ ಬಹಳ ಕಷ್ಟಪಟ್ಟು ಅವರ ಪ್ರಯತ್ನದ ಫಲವಾಗಿ ಇಂದು ಈ ಯೋಜನೆ 1ನೇ ತಾರೀಕು ಪ್ರಾರಂಭವಾಗಲಿದೆ. ಇದು ಎಲ್ಲ 25 ಲಕ್ಷ ಜನ ರಾಜ್ಯ ಸರ್ಕಾರ ನೌಕರರು ಹಾಗೂ ಅವಲಂಬಿತ ಕುಟುಂಬದವರೆಲ್ಲರಿಗೂ ಒಂದು ಸಂತೋಷದಾಯಕ ಸಮಾಧಾನ. ಈ ಯೋಜನೆಯಲ್ಲಿ ಯಾವ ರೀತಿ ನಾವು ಎನ್ರೋಲ್ ಮಾಡ್ಕೋಬೇಕು, ಯಾವ ರೀತಿ ಪ್ರಯೋಜನ ಪಡ್ಕೋಬೇಕು, ಏನೇನು ಸೌಲಭ್ಯಗಳಿದೆ, ಇದರಲ್ಲಿ ಡಿ ಡಿ ಒ ಪಾತ್ರವೇನು, ನೌಕರರ ಪಾತ್ರವೇನು, ಅವರ ಫ್ಯಾಮಿಲಿ ಪಾತ್ರಗಳೇನು, ಯಾವ ರೀತಿ ನಾವು ಹೆಚ್ಚಿಗೆ ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಬ್ಬನ್ ಪಾರ್ಕ್ ಉದ್ಯಾನವನ ಬೆಂಗಳೂರು ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿಯವರ ವಿಶೇಷ ಉಪಕ್ರಮದ ಅಡಿಯಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಬಿಡುಗಡೆಯ ಪೂರ್ವ ಕಾರ್ಯಾಗಾರಕ್ಕೆ ರಾಜ್ಯ ಸರ್ಕಾರಿ ನೌಕರರೆಲ್ಲರಿಗೂ ಆತ್ಮೀಯ ಸ್ವಾಗತ. KES ಸೌಲಭ್ಯಗಳ ಈ ಸ್ಕೀಮಿನಲ್ಲಿ ಇರುವ ಸೌಲಭ್ಯಗಳು, ಅರ್ಹತೆ, ನೋಂದಣಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಹಂತವಾರು ವಿಧಾನಗಳನ್ನು ಹಾಗೂ ಜಾಲತಾಣದ ವಿವರಗಳನ್ನು ಹೇಳಲು ಇವತ್ತು ನಾನು ಇಲ್ಲಿ ಬಂದಿರುತ್ತೇನೆ. ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯು ಒಂದು ಐಚ್ಛಿಕ, ಅಂದರೆ ಇಷ್ಟಪಟ್ಟರೆ ಬರ್ಬೋದು, ಇಲ್ಲಾಂದರೆ ಬಿಡ್ಬೋದು. ಮತ್ತು ಕಾಂಟ್ರಿಬ್ಯೂಟರಿ ಅಂತಂದರೆ ನಾವು ಈ ಸರ್ಕಾರವು ಸುಮ್ಮನೆ ಒಂದು ಫ್ರೀಯಾಗಿ ಕೊಟ್ಟಿಲ್ಲ, ಅದಕ್ಕೆ ನಾವೂ ಸಹಭಾಗಿತ್ವದಲ್ಲಿ ಅದಕ್ಕೆ ಹಣವನ್ನು ಕೊಟ್ಟು ಈ ಯೋಜನೆಯ ಲಾಭವನ್ನು ಪಡಿತಿದ್ದೀವಿ. ಕಾಂಪ್ರಹೆನ್ಸಿವ್ ಅಂತಂದರೆ ನಾವು ತುಂಬ ಇದರಲ್ಲಿ ಇನ್ಪೇಷೆಂಟು, ಔಟ್ಪೇಷೆಂಟು, ಸರ್ಜಿಕಲ್ಲು, ಹೈ ಎಂಡ್, ಇದು ಇನ್ನೂ ಬಿಡುಗಡೆ ಆಗಿಲ್ದಿರೋ ಹೊಸದಾಗಿ ಬರೋ ರಿಸರ್ಚ್ ಇವುಗಳದ್ದು, ಔಟ್ಪೇಷೆಂಟು, ಆಮೇಲೆ ವಾರ್ಷಿಕ ಆರೋಗ್ಯ ತಪಾಸಣೆ ಎಲ್ಲನೂ ಸೇರಿಕೊಂಡಿರ್ತದೆ. ಮತ್ತು ಆಯುಷು, ನ್ಯಾಚುರೋಪತಿ, ಮತ್ತು ನಾವು ಬೇರೆ ಕಡೆ ಇದ್ದಾಗ ಮತ್ತು ಎಲ್ಲ ಕಾಯಿಲೆ ಇದು ಔಟ್ಪೇಷೆಂಟ್ ಮೆಡಿಸಿನ್ಸು, ಎಲ್ಲ ಥರದ ಔಷಧಿಗಳು ಎಲ್ಲವನ್ನೂ ದುಡ್ಡು ಖರ್ಚು ಮಾಡ್ದೇ ಹಾಗೆ ಬರೋಂಥದ್ದು. ಮೆಡಿಕಲ್ ಏಡ್ಸು ಅಂದರೆ ಕನ್ನಡಕಗಳು, ಕಿವಿಗೆ ಹಾಕ್ಕೊಳ್ಳೋ ಸಾಧನಗಳು, ವೀಲ್ ಚೇರ್ಗಳು, ಮತ್ತು ವಿಶೇಷ ಅಂಗವಿಕಲರಿಗೆ ಬೇಕಾಗಿರೋ ಎಲ್ಲ ಥರದ ಸೌಲಭ್ಯಗಳು ಎಲ್ಲವನ್ನೂ ಸೇರಿಸ್ಕೊಂಡಿರೋದಕ್ಕೆ ಕಾಂಪ್ರಿಹೆನ್ಸಿವ್ ಅನ್ನೋ ಪದ ಹಾಕ್ಕೊಂಡಿದ್ವಿ. ಇವೆಲ್ಲ ಪಡಿಬೇಕಾಗಿದ್ದಾಗ ನಾವು ಯಾವ ಒಂದು ನಯ ಪೈಸೆನೂ ಖರ್ಚು ಮಾಡಬೇಕಾಗಿಲ್ಲ. ಅಂದರೆ ಕಾಂಟ್ರಿಬ್ಯೂಷನ್ ಬಿಟ್ಟು ಬೇರೆ ಥರದ ಖರ್ಚುಗಳು ಯಾವುದೂ ಇರೋದಿಲ್ಲ. ಇಡೀ ಇದು ರಾಜ್ಯ ಸರ್ಕಾರಿ ಎಲ್ಲ ನೌಕರರಿಗೂ, ಅವರ ಕುಟುಂಬದವರಿಗೂ, ಮತ್ತು ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಅವ್ರ ಮನೆಯಲ್ಲಿರುವಂಥ ಅವ್ರ ಮೇಲೆ ಅವಲಂಬಿತ ಮಕ್ಕಳು ಅಥವಾ ಯಾರಾದ್ರೂ ಇರ್ಬೋದು. ಇವ್ರು ಹೇಳಿರ್ತಾರೆ ಯಾರ್ಯಾರು ಕೊಡ್ತಾನೆ ಅಂತ. ಇವುಗಳನ್ನೆಲ್ಲ ಪಡಿಬೇಕಾಗಿದ್ದರೆ 2 ಥರದ ಆಸ್ಪತ್ರೆಗಳಿರುತ್ತೆ, ಒಂದು ಗೌರ್ಮೆಂಟು ಮತ್ತು ಪ್ರೈವೇಟು. ಗೌರ್ಮೆಂಟ್ಗಾದರೂ ಹೋಗ್ಬೋದು, ಪ್ರೈವೇಟ್ಗಾದರೂ ಹೋಗ್ಬೋದು. ಅದು ಪೂರ್ತಿ ನೌಕರಿ ಇಷ್ಟ. ಇಂಥ ಕಡೆಯೂ ಹೋಗಿ ಅಂತ ಎಲ್ಲೂ ಏನೂ ಹೇಳೋಲ್ಲ, ಯಾರೂ ಹೇಳಲ್ಲ. ಈ ಸ್ಕೀಮನ್ನು, ಈ ಯೋಜನೆಯನ್ನು ಅನುಷ್ಠಾನ ಮಾಡಲು DPR ಅವರು FD ಮತ್ತು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರಿಬ್ಬರ ಸಹಯೋಗದಲ್ಲಿದ್ದಿದ್ದೇ ಸ್ಟಾರ್ಟ್ ಮಾಡಿದ್ದಾರೆ. ಈ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಾಗ ಔಟ್ಪೇಷೆಂಟು, ಡೇ ಕೇರ್ ಫೆಸಿಲಿಟೀಸು, ಆಯುಷ್ ಸಿಸ್ಟಮ್ಮು ಮತ್ತು ಕರ್ನಾಟಕ ಇವೆಲ್ಲವನ್ನು ಬರೋದಕ್ಕೆ ಒಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನು ಮಾಡಲು ಒಂದು ವಿಶೇಷ ಘಟಕ ಕಾಸ್ ಸೆಲ್ ಅನ್ನೋದನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಲ್ಲಿ ಇದ್ದಿದ್ದೇ ಸ್ಥಾಪಿಸಿದ್ದಾರೆ. ಈ ಯೋಜನೆ ಒಂದು ರಿಯಾಲಿಟಿ ಅಂತಂದರೆ ನಿಜವಾಗ್ಲೂ ಬರೋಕ್ಕೆ ಕಾರಣ ಇದ್ದಿದ್ದೆ ಷಡಕ್ಷರಿ ಸರ್ ಅವರು ತೆರೆಯ ಹಿಂದೆ ನಿಂತ್ಕೊಂಡು ಸುಮಾರು 3-4 ವರ್ಷದಿಂದ ಕಷ್ಟಪಟ್ಟು ಇವಾಗಿದ್ದಿದ್ದೇ ಅದು ಬರೋ ಥರ ಮಾಡ್ಕೊಂಡಿರ್ತಾರೆ. ಈ ಸ್ಕೀಮಲ್ಲಿ ಏನೇನು ಫೆಸಿಲಿಟೀಸ್ ಬರುತ್ತೆ ಅಂತ ಇಲ್ಲಿ 2 ಥರ ಇದೆ. ಒಂದು ಸದ್ಯಕ್ಕೆ ಬರೋದು ಪೂರ್ತಿ ಸ್ಕೀಮಲ್ಲಿ ಏನೇನು ಬರುತ್ತೆ ಅಂತ. ಇವಾಗ ಸ್ಕೀಮಲ್ಲಿ ಬರೋದು ಏನೇನು ಅಂತಂದರೆ ಎಮರ್ಜೆನ್ಸಿ, ಆಕ್ಸಿಡೆಂಟು, ಇದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಗ್ಬೋದು, ಎಷ್ಟಾದರೂ ಖರ್ಚಾಗ್ಬೋದು, ಅಷ್ಟು ದುಡ್ಡು ಬರೋ ಹಂಗಿರುತ್ತೆ. ಕನ್ಸಲ್ಟೇಷನ್ ಯಾವ ಡಾಕ್ಟ್ರ್ ನಿಮ್ಮ ಇಷ್ಟ ಬಂದ ಡಾಕ್ಟ್ರನ್ನ ಇಂಥವನ್ನೇ ನೋಡಬೇಕು ಅಂಥವನ್ನೇ ನೋಡಬೇಕು ಅಂತೆಲ್ಲ. ಮೈಸೂರು ಹುಬ್ಳಿ ಡಾಕ್ಟ್ರ್ ನೋಡ್ಬೋದು, ಹುಬ್ಳಿನವರು ಮೈಸೂರು ಡಾಕ್ಟ್ರ್ ನೋಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ನೋಡ್ಬೋದು. ಆಮೇಲೆ ಯಾವ ಥರದ ಪರೀಕ್ಷೆಗಳು
ಇದಕ್ಕೆ ದುಡ್ಡಿನ ಲಿಮಿಟೇಷನ್ ಏನಿಲ್ಲ. ಎಲ್ಲ ಥರದ ಪರೀಕ್ಷೆಗಳೂ ಇದು ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಸಿಗೋ ಎಲ್ಲ ಥರದ ಪರೀಕ್ಷೆಗಳಿಗೂ ನಾವು ಇದು ಕ್ಯಾಶ್ಲೆಸ್ಸಾಗಿ ಸಿಗುತ್ತೆ. ಔಟ್ ಪೇಷಂಟ್ ಟ್ರೀಟ್ಮೆಂಟು ಯಾರಾದರೂ ಎಲ್ಲಾದರೂ ಬಿದ್ದರೆ ಅಥವಾ ಒಂದು ಇದ್ಯಾವುದು ಏನೇ ಔಟ್ ಪೇಷಂಟ್ ಟ್ರೀಟ್ಮೆಂಟು ಅದಕ್ಕೂ ಕೊಡ್ತಾರೆ. ಇನ್ ಪೇಷಂಟ್ ಟ್ರೀಟ್ಮೆಂಟು ಯಾವುದೇ ಥರದ ಕಾಯಿಲೆ. ಆಮೇಲೆ ಸರ್ಜಿಕಲ್ ಪ್ರೊಸೀಜರ್ಸಲ್ಲಿ ಇದು ಹಾರ್ಟ್ ಆಪ್ರೇಷನ್ ಆಗಿದ್ದಾಗ ಇಂಪ್ಲಾಂಟ್ಸ್ ಅಂತೆಲ್ಲ ಸ್ಟೆಂಟ್ಸ್ ಅಂತೆಲ್ಲ ಬರುತ್ತಲ್ಲ ಅದನ್ನು ಕೊಡ್ತಾರೆ. ರೋಬೋಟಿಕ್ ಪ್ರೊಸೀಜರ್ ಮೋಸ್ಟ್ಲಿ ಈವನ್ CGHS ಅಲ್ಲೂ ರೋಬೋಟಿಕ್ ಪ್ರೊಸೀಜರ್ಸ್ಗೆಲ್ಲ ಅವಕಾಶ ಇಲ್ಲ. ನಮ್ಮ ಸ್ಕೀಮಲ್ಲಿ ಇದ್ದಿದ್ದು ರೋಬೋಟಿಕ್ ಪ್ರೊಸೀಜರ್ಸ್ ನಾನು ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಔಷಧಿಗಳು ಸಿಗುತ್ತೆ. ಡೇ ಕೇರ್ ಪ್ರೊಸೀಜರ್ಸು, ಕೀಮೋಥೆರಪಿ ಅಂದರೆ ಕ್ಯಾನ್ಸರ್ ಬಂದಾಗ ಕೊಡೋ ಕ್ಯಾನ್ಸರ್ ಥೆರಪಿ. ಆಮೇಲೆ ಇದ್ದಿದ್ದೆ ಹೀಮೋಡಯಾಲಿಸಿಸು, ಮೈನರ್ ಮೆಡಿಕಲ್ ಪ್ರೊಸೀಜರ್ಸು, ಬಯಾಪ್ಸಿ, ಸರ್ಜಿಕಲ್ ಟಾನ್ಸಿಲೆಕ್ಟಮಿ, ಸ್ಪೈನಲ್ ಇಂಜೆಕ್ಷನ್ಸು, ಏವಿಷಂಟ್, ಕಣ್ಣಿನ ಪೊರೆ ಆಪ್ರೇಷನ್ನು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಲೈಕ್ ಸ್ಪೆಕ್ಟಿಕಲ್ಸು, ಹೀರಿಂಗ್ ಏಡು, ರೇರ್ ಮತ್ತು ತುಂಬ ಬೆಲೆ. ಕೆಲವೊಂದು ಆಪ್ರೇಷನ್ಗೆ 30 ಲಕ್ಷ 40 ಲಕ್ಷ ಒಂದೊಂದು ಆಪ್ರೇಷನ್ಗೂ ಆಗುತ್ತೆ ಅಂಥದ್ದು. ಮತ್ತು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಮಕ್ಕಳು ಆಗದಿರೋರಿಗೆ ಮಕ್ಕಳಾಗೋದಕ್ಕೆ ಅದಕ್ಕೂ ಇದು. ಮತ್ತು ತುಂಬ ದಪ್ಪ ಇರ್ತಾರೆ ಬ್ಯಾರೆಟಿಕ್ ಸರ್ಜರಿ ಅಂತ ಅಂಥವ್ರಿಗೆ, ಅಥವಾ ಕಿವಿ ಕೇಳಿದವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅಂತ, ನ್ಯೂರೋ ಇಂಪ್ಲಾಂಟ್ಸು, ಅದು ಹೆಚ್ಚುಕಮ್ಮಿ 11 ಲಕ್ಷ ಆಗುತ್ತೆ ಒಂದೊಂದಕ್ಕೂ. ಅವನ್ನೆಲ್ಲನೂ ಕೊಡ್ತಾರೆ. ಪ್ಯಾಲಿಟಿವ್ ಕೇರ್ ಅಂತಂದರೆ ಕಾಯಿಲೆ ಬಂದು ಇನ್ನು ವಾಸಿ ಆಗೋದೇ ಇಲ್ಲ, ಕ್ಯಾನ್ಸರ್ ಬಂದಿರುತ್ತೆ ಅಥವಾ ಒಂದು ಏಡ್ಸ್ ಕಾಯಿಲೆ ಬಂದಿರುತ್ತೆ, ಕಾಯಿಲೆ ವಾಸಿ ಆಗೋದಿಲ್ಲ, ಅಂಥವ್ರು ನೋಡ್ಕೊಳ್ಳೋಕ್ಕೂ ಉಚಿತ ಕ್ಯಾಶ್ಲೆಸ್ ಸೇವೆಗಳನ್ನ ಕೊಡ್ತಾಯಿದ್ದೀವಿ. ಮತ್ತು ಆಯುಷು ಮತ್ತು ನ್ಯಾಚುರೋಪತಿ ಇವನ್ನು ಕೊಡ್ತಾಯಿದ್ದೀವಿ. ಸ್ಪೆಷಲಿ ಏಬಲ್ಡ್ ಅಂತಂದರೆ ವಿಶೇಷಾಂಗದವ್ರಿಗೂ ಸ್ಪೆಷಲ್ ಪ್ರಿವಿಲೇಜಸ್ ಎಲ್ಲನೂ ಈ ಸ್ಕೀಮ್ ಅಡಿಯಲ್ಲಿ ಕೊಡ್ತಾಯಿದ್ದೀವಿ. ಇದು ವಿಶೇಷಾಂಗದವ್ರಿಗೆ ಏನೇನು ಕೊಡ್ತಾಯಿದ್ದೀವಿ ಅಂತಂದರೆ ಅವ್ರಿಗಾಗಿ ಇರೋವಂಥ ಆಸ್ಪತ್ರೆಗಳನ್ನ ಎಂಪನಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅವ್ರಿಗೆ ಬೇಕಾಗಿದ್ದು ಉಪಕರಣಗಳು, ಇದು ವೀಲ್ ಚೇರು ಅಂಥದ್ದು ಏನಾದರೂ ಬೇಕಾಗಿರೋ ಅದನ್ನು ಕೊಡ್ತಾ ಇರ್ತೀವಿ. ಆಮೇಲೆ ಇದ್ದಿದ್ದೆ ಕಾಯಿಲೆ ಅವರು ಅಂಗವಿಕಲತೆ ಏನಾದರೂ ಇದ್ದರೆ ಅದನ್ನು ವಾಸಿಯಾಗೋದಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಇರ್ತೀವಿ. ಕಿವಿ ಕೇಳಿಸಿದ್ರಿಗೆ AVT ಥೆರಪಿ ಅಂತ ಕೊಡ್ತಿರ್ತೀವಿ. ಅವ್ರಿಗಾಗಿ ಆ್ಯಂಬುಲೆನ್ಸ್ ಸರ್ವಿ, ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪು, ಈ ಥರ ಎಲ್ಲನೂ. ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂದರೆ ಪ್ರತಿಯೊಬ್ಬರಿಗೂ ಕಾಯಿಲೆ ಬರೋಕ್ಕೆ ಮುಂಚೆನೇ ಚೆಕ್ ಮಾಡಿ 40 ವರ್ಷ ಆದವ್ರಿಗೆ ಏನಾದ್ರು ಕಾಯಿಲೆ ಇದ್ದರೆ ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತೀವಿ. ಆದರೆ ಈ ಸ್ಕೀಮ್ ಸ್ಟಾರ್ಟ್ ಆಗಬೇಕಾದ್ರೆ ಇಷ್ಟೆಲ್ಲ ಹೇಳಿದಕ್ಕೆ ಒಂದೇ ಸಲ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಟೆಕ್ನಿಕಲ್ ಪ್ರಾಬ್ಲಮ್ಸು. ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಇನ್ಪೇಷಂಟ್ ಸರ್ವಿಸಸ್ ಮಾತ್ರ, ಅಂದರೆ ಒಳ ರೋಗಿ ಚಿಕಿತ್ಸೆಗೆ ಮಾತ್ರ ಈ ಸಲ ಇದ್ದಿದ್ದೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. 1ನೇ ತಾರೀಕು ಇದ್ದಿದ್ದೆ ಅಕ್ಟೋಬರ್ 1, 25ನೇ ತಾರೀಕು ಒಳ ರೋಗಿ ಸೇವೆಗಳಿಗೆ ಮಾತ್ರ, ಅದು ಆಲೋಪತಿನಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತೀವಿ. ವಿತಿನ್ 3-4 ತಿಂಗಳಲ್ಲಿ ಇದ್ದಿದ್ದೆ ಮಿಕ್ಕ ಎಲ್ಲ ಸೇವೆಗಳನ್ನ ಒಂದೊಂದಾಗಿ ಸೇರಿಸ್ತಾ ಹೋಗ್ತೀವಿ. ಈ ಒಳರೋಗಿ ಸೇವೆಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸರ್ಜಿಕಲ್ ಪ್ಯಾಕೇಜಸ್ಸು, ಮೆಡಿಕಲ್ ಮ್ಯಾನೇಜ್ಮೆಂಟ್ ಪ್ಯಾಕೇಜಸ್ಸು, ಸರ್ಜಿಕಲ್ ಆ್ಯಂಡ್ ಮೆಡಿಕಲ್ ಆಂಕಾಲಜಿ ಅಂದರೆ ಕ್ಯಾನ್ಸರ್ ಸಂಬಂಧಪಟ್ಟ ಪ್ಯಾಕೇಜ್ಗಳು, ಡೇ ಕೇರ್ ಅಂತಂದರೆ ದಿನ ಒಂದೇ ದಿನದಲ್ಲೇ ಟ್ರೀಟ್ಮೆಂಟ್ ಮುಗಿಯುವಂಥದ್ದು. ಅದೇನು ಅಂತಂದರೆ ಕಣ್ಣು ಆಪ್ರೇಷನ್ ಆಗಲಿ, ಡಯಾಲಿಸಿಸ್ ಆಗಲಿ, ಹಲ್ಲಿನ ಇದಾಗಲಿ, ಚಿಕಿತ್ಸೆಗಳಾಗಲಿ. ಮತ್ತು ಐಕಾಸ್ಟ್ ಪ್ರೊಸೀಜರ್ಸು ಕೆಲವು ಸುಮಾರು ಒಂದು 10 ಲಕ್ಷ, 15 ಲಕ್ಷ, 20 ಲಕ್ಷದ್ದು ಅಥವಾ 21 ಲಕ್ಷದ್ದು ಅಂಥ ಪ್ಯಾಕೇಜಸ್ನ ಈ ಸ್ಕೀಮಲ್ಲಿ ತಂದಿದ್ದೀವಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಹೆಚ್ಚು ಕಮ್ಮಿ 21 ಲಕ್ಷ ರೂಪಾಯಿ ಆಗುತ್ತೆ. ಅದನ್ನು ನಮ್ಮ ಸ್ಕೀಮಲ್ಲಿ ಹಾಕ್ಕೊಂಡಿದ್ದೀವಿ. ಬೇರೆ ಕಡೆಯೆಲ್ಲ ಮೋಸ್ಟ್ಲಿ 7 ಲಕ್ಷ 10 ಲಕ್ಷ ಇದೆ, ಬಟ್ ನಮ್ಮ ಇದರಲ್ಲಿ 21 ಲಕ್ಷನೂ ಕೊಡ್ತಾಯಿದ್ದೀವಿ. ಆದರೆ ಇದೆಲ್ಲ ಕ್ಯಾಶ್ಲೆಸ್ ಅಂತ ಇವಾಗ ಹೇಳಿದ್ದೀವಿ. ಆದರೆ ಇವಾಗ ಸ್ಕೀಮ್ಸ್ ನಾಳೆ ಸ್ಟಾರ್ಟ್ ಆದಾಗ 1ನೇ ತಾರೀಕು ಹೋದಾಗ ಕ್ಯಾಶ್ಲೆಸ್ ಅಂತಂದರೆ ಕೆಲವಕ್ಕೆ ನಾವು ಕ್ಯಾಶ್ ಕೊಡಬೇಕಾಗುತ್ತೆ. ಕ್ಯಾಶ್ ಯಾತಕ್ಕೆ ಕೊಡಬೇಕು ಅಂತಂದರೆ ಈ ಸ್ಕೀಮ್ ಸ್ಟಾರ್ಟ್ ಆಗಿರೋದು ಫೇಸ್ 1 ಅಂತ. ಫೇಸ್ 1ನಲ್ಲಿ ಬರೀ ಒಳ ರೋಗಿಗಳಿಗೆ ಮಾತ್ರ ಸ್ಟಾರ್ಟ್ ಆಗಿದೆ. ಹೊರ ರೋಗಿದಾಗ ನಾವು ಸ್ಟಾರ್ಟ್ ಮಾಡಿಲ್ಲ. ಇದು ಡಾಕ್ಟರ್ ಸಮಾಲೋಚನೆ, ಡಯಾಗ್ನೋಸ್ಟಿಕ್ಸು, ಔಷಧಿಗಳು, ಆ್ಯಂಬುಲೆನ್ಸು, ಮೆಡಿಕಲ್ ಏಡ್ಸು, ಮೆಡಿಕಲ್ ಅಪ್ಲೈನ್ಸಸ್ಸು ಇವಕ್ಕೆಲ್ಲನೂ ನಾವು ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟು ಡಯಾಗ್ನೋಸಿಸ್ ಕನ್ಫರ್ಮ್ ಆಗಿ ಇನ್ಪೇಷಂಟ್ ಆದಾಗ ಕ್ಯಾಶ್ಲೆಸ್ ಆಗಿ ಸಿಗ್ತಾಯಿದೆ. ಆದರೆ ಕೆಲವು ಸಲ ಇದ್ದಿದ್ದೆ ಅದು ಕ್ರಾನಿಕ್ ಡಿಸೀಸಸ್ ಅಂತಂದರೆ ಕೆಲವು ಒಂದು 18-20 ಕಾಯಿಲೆಗಳನ್ನ ಪತ್ತೆ ಹಚ್ಕೊಂಡು ಲಿಸ್ಟ್ ಮಾಡಿದ್ದಾರೆ. ಆ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧಿಗಳಿಗೆ ಸಂಬಂಧಪಟ್ಟ ಕನ್ಸಲ್ಟೇಷನ್ ಆಗಲಿ, ಇನ್ವೆಸ್ಟಿಗೇಷನ್ಸ್ ಆಗಲಿ, ಔಷಧಿಗಳಾಗಲಿ ಅದಕ್ಕೆಲ್ಲ ರೀಂಬರ್ಸ್ಮೆಂಟ್ ಸಿಗುತ್ತೆ. ಆದರೆ ಬರೀ ಔಟ್ ಪೇಷಂಟ್ ಟ್ರೀಟ್ಮೆಂಟೇ ಆಗಿದ್ದರೆ ನಮ್ಗೆ ರೀಂಬರ್ಸ್ಮೆಂಟ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಫೇಸ್ 1ನಲ್ಲಿ. ಫೇಸ್ 2ನಲ್ಲಿ ಅವೆಲ್ಲ ಸಿಗುತ್ತೆ. ಈ ಕ್ಯಾಶ್ಲೆಸ್ ಸೇವೆಗಳನ್ನ ಪಡಿಬೇಕು ಅಂದರೆ ಬಹಳ ಇಂಪಾರ್ಟೆಂಟು ನಮಗೇನು ಅಂತಂದರೆ ಫಸ್ಟು ನಾವು ಎನ್ರೋಲ್ ಆಗಬೇಕು, ಸ್ಕೀಮ್ಗೆ ನೋಂದಾಯಿಸ್ಕೋಬೇಕು. ನೋಂದಾಯಿಸ್ಕೊಳ್ಳಿಲ್ಲ ಅಂತಂದರೆ
ವಾಗಿ ನೋಂದಾಯಿಸ್ಕೊಳ್ಳೋದು. ಈ ಆಸ್ಪತ್ರೆಗಳಿದ್ದಿದ್ದೆ ಬರೀ ಎಲ್ಲಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಮಾತ್ರ ಈ ಕ್ಯಾಶ್ಲೆಸ್ ಸಿಗುತ್ತೆ. ನಾವು ಎಲ್ಲ ಇಷ್ಟವಾದ ಆಸ್ಪತ್ರೆಗೆಲ್ಲ ಹೋಗೋಕ್ಕಾಗಲ್ಲ. ಯಾವುದು ಆಸ್ಪತ್ರೆಗಳು ನೋಂದಾಯಿತವಾಗಿರುತ್ತೋ ಅಂಥ ಆಸ್ಪತ್ರೆಗಳು ಮಾತ್ರ ನಾವು ಹೋದಾಗ ಕ್ಯಾಶ್ಲೆಸ್ ನಗದುರಹಿತ ಸೇವೆಗಳು ಸಿಗುತ್ತೆ. ಆದರೆ ಈ ಆಸ್ಪತ್ರೆಗಳು ಹೋಗಬೇಕಾಗಿದ್ದಾಗ ನಾವು ಯಾವುದೇ ಒಂದು ರೆಫರಲ್ ಲೆಟರ್ ಅಂದರೆ ಈ ಗೌರ್ಮೆಂಟ್ ಡಾಕ್ಟ್ರಿಂದಾಗಲಿ ಡಿಪಾರ್ಟ್ಮೆಂಟಿಂದಾಗಲಿ ಇವರಿಂದಾಗಲಿ ಯಾರಿಂದನೂ ಬರೆಸ್ಕೋಬೇಕಾಗಿಲ್ಲ. ಮೈಸೂರಲ್ಲಿದ್ದರು ಹುಬ್ಳಿಗೆ ಹೋಗ್ಬೋದು, ಹುಬ್ಳಿನವ್ರು ಬೆಂಗಳೂರಿಗೆ ಹೋಗ್ಬೋದು. ಇವತ್ತು ನಾನು ಈ ಡಾಕ್ಟ್ರ್ ನೋಡಿದೆ, ನಾಳೆ ಆ ಡಾಕ್ಟ್ರ್ ನೋಡಿದೆ. ನಮಗೆ ಯಾವ ಡಾಕ್ಟ್ರ್ ಇಷ್ಟ ಆಗುತ್ತೋ ಆ ಡಾಕ್ಟ್ರ್ ಹತ್ರನೇ ಹೋಗ್ಬೋದು. ಆದರೆ ಈ ತುಂಬ ಎಕ್ಸ್ಪೆನ್ಸಿವ್ ಅಂತಂದರೆ ಹೈ ಕಾಸ್ಟ್, ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ ಈ ಥರ ಪ್ರೊಸೀಜರ್ ಬಂದಾಗ ಒಂದು ಆಸ್ಪತ್ರೆಯವರೇ ಚೆಕ್ ಮಾಡಿ ಇಂಥದ್ದು ಏನೇನು ಕಂಡೀಷನ್ಸ್ ಆಗುತ್ತೆ ಅದಕ್ಕಷ್ಟಕ್ಕೂ ಸರ್ಟಿಫಿಕೇಟ್ ಕೊಡ್ತಾರೆ. ಆದರೆ ಪೇಷಂಟ್ ಇದಕ್ಕೆ ಯಾವುದಕ್ಕೂ ಓಡಾಡಬೇಕಾಗಿಲ್ಲ. ಅವ್ರು ಹೋಗೋದು ಬರೀ ಆಸ್ಪತ್ರೆಗೆ, ಆಸ್ಪತ್ರೆ ಡಾಕ್ಟ್ರ್ ನಮ್ಮ ಹತ್ರ ಮಾತಾಡ್ತಾರೆ. ಪೇಷಂಟ್ ಇದ್ದಿದ್ದೆ ಇಲ್ಲಿ ಅಲ್ಲಿ ಎಲ್ಲೂ ಹೋಗುವಂಥ ಅವಶ್ಯಕತೆ ಖಂಡಿತ ಇರಲ್ಲ. ಈ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಂತಂದರೆ ಇವಾಗ ಕ್ಯಾಶ್ಲೆಸ್ ಅಂತ ನಾವು ಹೇಳಿದ್ದೀವಿ. ಕ್ಯಾಶ್ಲೆಸ್ ಅಲ್ಲದೆ ಕೆಲವು ಸಲ ಇದೆ ರಿಯಂಬರ್ಸ್ಮೆಂಟು. ಇವಾಗ ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಇದಾಗುತ್ತೆ, ಅಂಥ ಕಡೆ ರಿಯಂಬರ್ಸ್ಮೆಂಟ್ ಬರುತ್ತೆ. ಅಥವಾ ಕರ್ನಾಟಕ ತಗೊಂಡಿದ್ದೀವಿ ಅಂಥದಕ್ಕೆಲ್ಲ ರಿಯಂಬರ್ಸ್ಮೆಂಟ್ ಬೇಕು. ಅಂಥ ಟೈಮಲ್ಲಿ ಇದ್ದಿದ್ದೆ ಏನು ಮಾಡ್ತಾರೆ ಅಂತಂದರೆ, ಇವಾಗ ಇರೋ ಯಾವುದು DPR ಕೆಳಗಡೆ ಇದ್ದಿದ್ದೆ ಒಂದು 505 ಆಸ್ಪತ್ರೆಗಳು ಎಂಪನಲ್ ಆಗಿದೆ. ಈ ಆಸ್ಪತ್ರೆಗಳಲ್ಲಿ ಈ ಸ್ಕೀಮ್ಗೆ ಬರೋರು ಬರದಿರೋರು ಯಾರು ಬೇಕಾದರೂ ಹೋಗಿ ಮೆಡಿಕಲ್ ರಿಯಂಬರ್ಸ್ಮೆಂಟ್ನ ಇವಾಗ ಪಡೆಯಬಹುದು. ಆಮೇಲೆ ಈ ಸ್ಕೀಮಲ್ಲಿ ಇನ್ನೊಂದು ಇಷ್ಟು ದಿವಸ ಇಲ್ಲದೇ ಇರೋದು ಹೊಸದಾಗಿ ಬಂದಿರೋದು ಅಂತಂದರೆ, ಇನ್ಶೂರೆನ್ಸ್ ಸ್ಕೀಮಲ್ಲೂ ಭಾಳ ಜನರ ಮನೆಯಲ್ಲಿ ಅವ್ರ ಮಕ್ಕಳು ಯಾರೋ ಒಬ್ರು ಇನ್ಶೂರೆನ್ಸ್ ಇರುತ್ತೆ. ಈ ಸ್ಕೀಮ್ ಬೆನಿಫಿಟ್ಸೂ ಬೇಕಾಗುತ್ತೆ. ಎರಡು ಕಡೆಯಿಂದನೂ ತೆಗೆದುಕೋಬೋದು. ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಂತ ಇಷ್ಟು ದಿವಸ ಇತ್ತಲ್ಲ, ಇದು 1ನೇ ತಾರೀಕಿಂದ ನಿಂತೋಗುತ್ತೆ. ಇನ್ಮೇಲೆ ಇದ್ದಿದ್ದೆ ಜ್ಯೋತಿ ಸಂಜೀವಿನಿ ಬದಲು ಅದನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ. ಇದು ಕ್ಯಾಶ್ಲೆಸ್ ಆದ್ದರಿಂದ ಮತ್ತು ಇದು ಹೆಚ್ಚಿಗೆ ಎಲ್ಲ ಥರದ ಕಾಯಿಲೆಗಳಿಗೂ ಇರೋದರಿಂದ JC ಸ್ಕೀಮ್ನ ನಿಲ್ಲಿಸ್ತಾ ಇದ್ದಾರೆ. ಔಟ್ ಪೇಷಂಟು ಮತ್ತು ಆಯುಷ್ ಫೆಸಿಲಿಟೀಸು ಮುಂದಿನ ಹಂತದಲ್ಲಿ ಸಿಗುತ್ತೆ. ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕ್ಯಾಶ್ಲೆಸ್ ಸ್ಕೀಮಿಗೆ ಬಂದ್ರೂ ನಾವು ಎಲ್ಲ ಸೌಕರ್ಯಗಳನ್ನು ಕೊಡದೇ ಇರೋದ್ರಿಂದ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಸ್ಕೀಮಲ್ಲಿ ಇರೋ ಎಲ್ಲ ಸೌಲಭ್ಯಗಳನ್ನು ಇಲ್ಲೂ ಪಡೆದು ಅಲ್ಲಿನೂ ತೆಗೆದುಕೋಬೋದು. ಇಲ್ಲಿ ಏನೇನು ಕೊಡ್ತಾ ಇಲ್ವೋ ಅದನ್ನೆಲ್ಲನೂ ತೆಗೆದುಕೋಬೋದು. ಎಮರ್ಜೆನ್ಸಿ ಮತ್ತು ಆಕ್ಸಿಡೆಂಟ್ ಕೇಸಸ್ಸಲ್ಲಿ ನಾನ್ ಎಂಪಲ್ಡ್ ಆಸ್ಪತ್ರೆಗೆ ಹೋಗಿದ್ದಾಗ ಅದನ್ನು ಈ ಸ್ಕೀಮಲ್ಲಿ ರಿಯಂಬರ್ಸ್ಮೆಂಟ್ ಸಿಗುತ್ತೆ. ಅಲ್ಲಿ ಎಮರ್ಜೆನ್ಸಿನಲ್ಲಿ ಎಲ್ಲೋ ಆಕ್ಸಿಡೆಂಟ್ ಆಯಿತು, ಅಲ್ಲಿ ನಾನ್ ಎಂಪಲ್ಡ್ ಆಸ್ಪತ್ರೆಗೆ ಹೋದೆ ಅಂದರೆ ಅಲ್ಲಿಂದನೂ ದುಡ್ಡು ಕ್ಲೈಮ್ ಮಾಡ್ಕೋಬೋದು, ಅಲ್ಲಿನೂ ಸಿಗುತ್ತೆ. ಈ ಯೋಜನೆ ಸೌಲಭ್ಯ ಪಡೆಯಲು ಏನು ಮಾಡಬೇಕು ಅಂತ ಇದು ನೋಂದಾಯಿಸ್ಕೊಳ್ಳೋದು, ಈ ಸ್ಕೀಮಲ್ಲಿ ನೋಂದಾಯಿಸ್ಕೊಳ್ಳೋದು ಎಲ್ಲಕ್ಕಿಂತ ಬಹಳ ಇಂಪಾರ್ಟೆಂಟು. ಇವಾಗ ಸುಮಾರು ದಿವಸದಿಂದ ಮಾಡಿದ್ರೂ ಹೆಚ್ಚು ಕಮ್ಮಿ ಒಂದು 30,000 ಜನ ಏನೋ ನೋಂದಾಯಿಸ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ನೋಂದಾಯಿಸ್ಕೊಳ್ಳಿಲ್ಲ ಅಂತಂದರೆ ಬಹಳ ತೊಂದರೆ ಆಗುತ್ತೆ. ಯಾಕೆಂತಂದರೆ ಬಹಳ ಸಲ ಇದ್ದಿದ್ದೆ ಎಮರ್ಜೆನ್ಸಿನಲ್ಲಿ ತಕ್ಷಣ ಇಲ್ಲಿ ಓಡ್ತೀರಾ ಅಲ್ಲಿ ಓಡ್ತೀರಾ, ಬಟ್ ಯಾವುದು ಸಿಸ್ಟಮ್ ಕೆಲಸ ಮಾಡಲ್ಲ. ಇವ್ರ ರಜೆ ಹೋಗಿದ್ದಾರೆ, ಅವ್ರ ರಜೆ ಹೋಗಿದೆ. ದಯವಿಟ್ಟು ಎಲ್ಲಕ್ಕಿಂತ ಮುಖ್ಯ ಚೆನ್ನಾಗಿದ್ದಾಗಲೇ ನೋಂದಾಯಿಸ್ಕೊಳ್ಳಿ. ಚೆನ್ನಾಗಿ ಇಲ್ಲದಿರುವಾಗ ಲಾಸ್ಟ್ ಮಿನಿಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಈ ಸೌಲಭ್ಯ ಪಡೆಯಲು ಯಾವುದೇ ಒಂದು ರೆಫರಲ್ ಲೆಟರು ಗೌರ್ಮೆಂಟ್ ಡಾಕ್ಟ್ರಿಂದಾಗಲಿ ಡಿಪಾರ್ಟ್ಮೆಂಟ್ದಾಗಲಿ ಎಲ್ಲಿಂದನೂ ಬರಬೇಕಾಗಿಲ್ಲ. ನಿಮ್ಗೆ ಇಷ್ಟವಾದ ಆಸ್ಪತ್ರೆ, ಇಷ್ಟವಾದ ಡಾಕ್ಟ್ರು, ಗೌರ್ಮೆಂಟ್ ಹತ್ರ ಹೋಗಬೇಕು, ಪ್ರೈವೇಟ್ಗೆ ಹೋಗಬೇಕು ಅಂಥದ್ದು ಏನಿರಲ್ಲ. ನಿಮ್ಗೆ ಯಾವ ಡಾಕ್ಟ್ರ್ ಇಷ್ಟ ಆಗುತ್ತೋ, ಯಾವ ಆಸ್ಪತ್ರೆ ಇಷ್ಟ ಆಗುತ್ತೋ ಅಲ್ಲಿ ಹೋಗಬಹುದು. ಮತ್ತು ಇದು ಯಾವುದು ಜಯದೇವ ಆಸ್ಪತ್ರೆ, ಸಂಜಯ್ ಗಾಂಧಿ ಆಸ್ಪತ್ರೆ, ನಿಮ್ಹಾನ್ಸು ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳೂ ಇದ್ರಲ್ಲಿ ಸೇರಿರುತ್ತೆ. ಎಕ್ಸೆಪ್ಟ್ PHC ಮತ್ತು CHC ಇವೆರಡನ್ನು ಬಿಟ್ಟು ಇನ್ನೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳನ್ನ ನಾವು ಸೇರಿಸಿದ್ದೀವಿ. ಇವತ್ತಿನ ಇದಕ್ಕೆ 250 ಪ್ರೈವೇಟ್ ಆಸ್ಪತ್ರೆಗಳನ್ನ ಇದನ್ನೆಲ್ಲನೂ ಎಂಪ್ಯಾನಲ್ ಅಂತ ಮಾಡ್ಕೊಂಡಿದ್ದೀವಿ. ಇವುಗಳ ವಿವರ ಎಲ್ಲನೂ ಗೌರ್ಮೆಂಟ್ ಆಸ್ಪತ್ರೆ ಆಗಲಿ ಪ್ರೈವೇಟ್ ಆಸ್ಪತ್ರೆ ಆಗಲಿ ಡಿಸ್ಟ್ರಿಕ್ಟ್ ವೈಸ್ ಅಂದರೆ ಜಿಲ್ಲಾವಾರು ವಿಂಗಡಣೆ ಮಾಡಿ ಗೌರ್ಮೆಂಟ್ ಯಾವುದು ಪ್ರೈವೇಟ್ ಯಾವುದು ಆ ಆಸ್ಪತ್ರೆ ಹೆಸರು, ಅವರ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಅವ್ರ ಮೇಲ್ ID, ಅಲ್ಲೊಬ್ಬರು ಡಾಕ್ಟ್ರನ್ನ ಒಂದು ಫೋನ್ ನಂಬರ್ ಮೊಬೈಲ್ ನಂಬರು ಕೊಟ್ಟಿರ್ತೀವಿ. ತಮಗೆ ಏನೇ ಕಷ್ಟ ಆದ್ರೂ ಆ ಡಾಕ್ಟ್ರ್ ಇದ್ದೇನು ಮಾತಾಡಿದ್ರೆ ಅವ್ರು ಇದು ಮಾಡ್ತಾರೆ. ಈ ಸ್ಕೀಮಲ್ಲಿ ನಾವು ಯೋಜನೆಯ ಇದು ಸೌಲಭ್ಯನ ಪಡಿಬೇಕು ಅಂತಂದರೆ ಬಹಳ ಇಂಪಾರ್ಟೆಂಟ್ ಪರ್ಸನ್ ಈ ಸ್ಕೀಮಲ್ಲಿ ಇರೋರು ಯಾರು ಅಂತಂದರೆ ಆರೋಗ್ಯ ಮಿತ್ರ ಅಂತ. ಆರೋಗ್ಯ ಮಿತ್ರ ಅನ್ನೋರು ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಇರ್ತಾರೆ. ಈ ನಮಗೆ ಏನೇ ಕಾಯಿಲೆ ಬಂದ್ರೂ ಫಸ್ಟು ನಮ್ಮದು ವೆಬ್ಸೈಟ್ ಇರುತ್ತೆ. ವೆಬ್ಸೈಟಲ್ಲಿ ಹೋಗಿಬಿಟ್ಟು ಆರೋಗ್ಯ ಮಿತ್ರ ಅವ್ರನ್ನ ನಾವು ನೋಡಬೇಕು. ಆರೋಗ್ಯ ಮಿತ್ರ ಇದ್ದಿದ್ದೆ ನಮ್ಮ ಇದು ಡೀಟೇಲ್ಸ್ ಎಲ್ಲ ತೆಗೆದುಕೊಂಡು ನಮ್ಮ ಪೋರ್ಟಲಲ್ಲಿ ಇದ್ದಿದ್ದೆ ನಮ್ಮ ಹೆಸರನ್ನ ನೋಂದಾಯಿಸಿದ್ರೆ ಮಾತ್ರ ನಮಗೆ ಈ ಯೋಜನೆಯಲ್ಲಿ ಸೌಲಭ್ಯಗಳನ್ನು ಪಡೆಯಲು ಅವಕಾಶವಿರುತ್ತದೆ.
ಇದು ಎನ್ರೋಲ್ ಅಂತಂದರೆ ನಮ್ಮ ಸ್ಕೀಮಲ್ಲಿ ಹೇಗೆ ನಾವು ನೋಂದಣಿ ಮಾಡ್ಕೋಬೋದು ಅಂತ. ಈ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಎರಡು ಥರ ಮಾಡ್ಕೋಬೋದು. ಒಂದು ಹಾರ್ಡ್ ಕಾಪಿ ಅಂತಂದರೆ ಪೇಪರ್ ಮುಖಾಂತರ ನಾವು ಗೌರ್ಮೆಂಟ್ ಅವ್ರು ಇದ್ದಿದ್ದೆ ಸರ್ ನೆಕ್ಸ್ಟ್ ಗೌರ್ಮೆಂಟ್ ಅವ್ರು ಇದ್ದಿದ್ದೆ ಒಂದು ಪ್ರಿಸ್ಕ್ರೈಬ್ ಫಾರ್ಮೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕುಟುಂಬ ಅಂದರೆ ಏನು, ಕುಟುಂಬದಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರ್ಯಾರು ಎಲಿಜಿಬಲ್ ಅಲ್ಲ, ಮತ್ತು ಒಂದು ಫಾರಮ್ಸ್ ಒಂದು ಮಾಡಬೇಕಾಗಿದ್ದರೆ ಇದು ಅಪ್ಲಿಕೇಶನ್ ಫಾರಮ್ಮು, ಮತ್ತು ಇದು ಇದು ಮಕ್ಕಳಿಗೆ ಅವ್ರು 30 ವರ್ಷ ದಾಟಿರಬಾರ್ದು, ಮದುವೆ ಆಗಿರಬಾರ್ದು, ಮತ್ತು ಕೆಲಸದಲ್ಲಿ ಇರಬಾರ್ದು. ಈ ಥರದ್ದೆಲ್ಲ ಸೆಲ್ಫ್ ಡಿಕ್ಲರೇಷನ್ ಅಂತಂದರೆ ಅವರು ನೀವು ಹೋಗಿ ಬೇರೆ ಕಡೆಯಿಂದ ಸರ್ಟಿಫಿಕೇಟ್ ಏನು ತರಬೇಕಾಗಿಲ್ಲ. ಗೌರ್ಮೆಂಟ್ ಸರ್ವೆಂಟೇನೆ ಅಥವಾ ಗೌರ್ಮೆಂಟ್ ಎಂಪ್ಲಾಯಿನೇ ಅವರೇನೇ ಡಿಕ್ಲೇರ್ ಮಾಡ್ಬೋದು. ಸೆಲ್ಫ್ ಡಿಕ್ಲರೇಷನು. ಇನ್ಕಮ್ ಸರ್ಟಿಫಿಕೇಟ್ಗೆ ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲ, ನೀವು ಗೌರ್ಮೆಂಟ್ ಸರ್ವೆಂಟ್ ಏನು ಹೇಳ್ತಾರೋ ಅದನ್ನೇ ಇದು ಡಿ ಡಿ ಒಗಳು ಒಪ್ಕೊಳ್ತಾರೆ. ಇದು ಸರ್ಟಿಫಿಕೇಟ್ ಬೇಕೇ ಬೇಕು ಅನ್ನೋದು ಬರೀ ಮ್ಯಾರೇಜಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಒಂದು ಲೀಗಲ್ ಆಗಿ ಡಾಕ್ಯುಮೆಂಟು ಅದು ಬೇಕಾಗುತ್ತೆ, ಸೆಲ್ಫ್ ಡಿಕ್ಲರೇಷನ್ ಆಗಲ್ಲ. ನೆಕ್ಸ್ಟ್ ಇದ್ದಿದ್ದೆ ಇದ್ಯಾವುದು ಡಿಸಬಿಲಿಟಿ ಸರ್ಟಿಫಿಕೇಟು, ಅದನ್ನು ಸರ್ಕಾರದಿಂದನೇ ಪಡಿಬೇಕಾಗುತ್ತೆ, ಸೆಲ್ಫ್ ಡಿಕ್ಲರೇಷನ್ ಆಗಲ್ಲ. ಆದರೆ ಇವರು ವಯಸ್ಸಿನ ಬಗ್ಗೆ ಅಥವಾ ಇನ್ಕಮ್ ಬಗ್ಗೆ ಅಥವಾ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ನನ್ನ ಹತ್ರ ವಾಸವಾಗಿದ್ದಾರೆ, ಇದನ್ನೆಲ್ಲನೂ ಸೆಲ್ಫ್ ಡಿಕ್ಲರೇಷನು ಅಂದರೆ ಎಂಪ್ಲಾಯಿನೇ ಕೊಡಬಹುದು. ಮತ್ತು ಇದು ಸ್ಪೌಸ್ ಅಂತಂದರೆ ಸಂಗಾತಿ ಅಂತಂದರೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರು. ಇವರು ಇಂಥ ಕಡೆನೇ ಅವ್ರ ಜೊತೆಗೆ ಅದು ಇಬ್ಬರು ಜೊತೆಗೆ ಇರಬೇಕು ಅಂತೇನಿಲ್ಲ, ಬೇರೆ ಬೇರೆ ಊರಲ್ಲಿದ್ದರೂ ಪರವಾಗಿಲ್ಲ, ಅವ್ರಿಗೆ ಎಷ್ಟು ಇನ್ಕಮ್ ಬಂದರೂ ಪರವಾಗಿಲ್ಲ. ಆದರೆ ಅವ್ರಿಗೆ ಒಂದೇ ಒಂದು ಕಂಡೀಷನು, ಸಂಗಾತಿ ಇದ್ದಿದ್ದೆ ಬೇರೆ ಕಡೆಯಿಂದ ಇನ್ಶೂರೆನ್ಸ್ ಸೌಲಭ್ಯಗಳನ್ನ ಪಡಿತಿರಬಾರ್ದು ಅಂತ ಒಂದು ಸೆಲ್ಫ್ ಡಿಕ್ಲರೇಷನ್. ಎಗೇನ್ ಅದಕ್ಕೆ ಸರ್ಟಿಫಿಕೇಟ್ ಆಗಲಿ ಇಲ್ಲಿಂದ ತನ್ನಿ ಅಲ್ಲಿಂದ ತನ್ನಿ ಅಂತೆಲ್ಲ ಡಿಕ್ಲರೇಷನ್ ಗೌರ್ಮೆಂಟ್ ಎಂಪ್ಲಾಯಿ ಕೊಟ್ಟರೆ ಸಾಕು, ಅವ್ರು ಯಾವ ಸೌಲಭ್ಯಗಳನ್ನು ಪಡಿತಾ ಇಲ್ಲ ಅಂತ ಒಂದು ಸರ್ಟಿಫಿಕೇಟು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಸಾಕು. ತಂದೆ ತಾಯಿಗಳಿಗಿದ್ದಿದ್ದೆ ತಿಂಗಳಿಗೆ 27,000ಕ್ಕಿಂತ ಹೆಚ್ಚಿಗೆ ವರಮಾನ ಇದ್ದರೆ ಆಗಲ್ಲ, ಅದಕ್ಕಿಂತ ಕಮ್ಮಿ ಇದೆ ಅಂತ ಡಿಕ್ಲರೇಷನ್ ಕೊಡೋದು ಎಗೇನ್ ಗೌರ್ಮೆಂಟ್ ಎಂಪ್ಲಾಯಿನೇ ಕೊಡ್ತಾರೆ, ಸರ್ಕಾರಿ ನೌಕರೇ ಕೊಡ್ತಾರೆ. ನನಗೆ ನಮ್ಮ ತಂದೆ ತಾಯಿಗೆ ಇಷ್ಟೇ ಬರ್ತಾಯಿದೆ ಅಂತ ಅದನ್ನೇ ಡಿ ಡಿ ಅವರು ಒಪ್ಕೊಳ್ಬೇಕಾಗುತ್ತೆ. ಅಂದರೆ ತಂದೆ ತಾಯಿ ಇಬ್ಬರದು ಸೇರಿಕೊಂಡು 27,000 ಮಾಹ್ಯಾನ ತಿಂಗಳಿಗೆ ಬರುತ್ತೆ ಅಂತ. ಆಮೇಲೆ ಇದು ಯಾವುದು ಮದುವೆ ಆಗಿರೋ ಇದರಲ್ಲಿ ಗಂಡಸಾಗಿದ್ದರೆ ಅವ್ರ ತಂದೆ ತಾಯಿನ ಹಾಕೋಬೋದು, ಹೆಂಗಸರಾಗಿದ್ದರೆ ಮದುವೆ ಆಗಿದ್ದರೆ ಅವ್ರ ತಂದೆ ತಾಯಿನೂ ಅವ್ರು ಹಾಕ್ಕೋಬೋದು. ಆದರೆ ಅವ್ರು ಡಿಪೆಂಡೆಂಟ್ ಅಂದರೆ ಅವ್ರ ಮನೇಲಿ ಇರಬೇಕು ಅಂತ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಅವ್ರ ತಿಂಗಳ ಇನ್ಕಮ್ಮು 27,000 ದಾಟಿಲ್ಲ ಅಂತ ಒಂದು ಕೊಡಬೇಕಾಗುತ್ತೆ. ಮಕ್ಕಳಿಗೆ ಇದ್ದರೆ 30 ವರ್ಷ ಮದುವೆ ಆಗಿರಬಾರ್ದು, ಕೆಲಸ ಇರಬಾರ್ದು ಅಷ್ಟೇ. 30 ವರ್ಷ ದಾಟಿದರೆ ಹೆಣ್ಮಗುವಾಗಲಿ ಗಂಡು ಮಗುವಾಗಲಿ ಆಗಲ್ಲ. ಮಕ್ಕಳಾಗಿದ್ದರೆ ಹೆಣ್ಮಗು ಆಗಿದ್ದರೆ ಅವ್ರಿಗೂ 30 ವರ್ಷ ಮದುವೆ ಕೆಲಸ ಅಷ್ಟೇ ಇರುತ್ತೆ. ವಿಡೋಡ್ ಅಂತಂದರೆ ವಿಧವೆಯರಾಗಿದ್ದರೆ ಅಥವಾ ಡೈವೋರ್ಸ್ಡ್ ಮಕ್ಕಳಿದ್ದರೆ ಅವ್ರಿಗೆ ಏಜ್ ರಿಸ್ಟ್ರಿಕ್ಷನ್ಸ್ ಇರಲ್ಲ, ಒಂದು ಸರ್ಟಿಫಿಕೇಟು ನನ್ನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೊಟ್ಟರೆ ಸಾಕು, ಮತ್ತು ಎಲ್ಲೂ ಕೆಲಸ ಮಾಡ್ತಾಯಿಲ್ಲ ಅಂತ. ಮತ್ತು ಇದು ಫಿಸಿಕಲ್ ಆರ್ ಮೆಂಟಲ್ ಡಿಸಬಿಲಿಟಿ ಇದ್ದವ್ರಿಗಿದ್ದಿದ್ದೆ ವಿತೌಟ್ ಏಜ್ ರಿಸ್ಟ್ರಿಕ್ಷನ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟರೆ ದೇ ವಿಲ್ ಬಿ ಈ ಸ್ಕೀಮಿನ ಯೋಜನೆಯಲ್ಲಿ ನೋಂದಾಯಿಸ್ಕೋಬೋದು. ಎನ್ರೋಲ್ಮೆಂಟ್ ಹೆಂಗೆ ಮಾಡ್ತಾರೆ ಅಂತಂದರೆ ತಮ್ಮ ಜಿಲ್ಲೆಯಲ್ಲಿ ಅಥವಾ ತಮ್ಮ ಆಫೀಸಲ್ಲಿರುವ ಡಿ ಡಿ ಒ ಅಂತ ಇರ್ತಾರಲ್ಲ ಅವ್ರಿಗಿದ್ದಿದೆ ಒಂದು ಅಪ್ಲಿಕೇಶನ್ ಫಾರಮ್ ಇರುತ್ತೆ, ಅದನ್ನು ಅನೆಕ್ಸ್ಚರ್ ಅಂತಾರೆ ಸೆಲ್ಫ್ ಡಿಕ್ಲರೇಷನ್ ಬೈ ದ ಎಂಪ್ಲಾಯಿ, ನಾನು ಸ್ಕೀಮ್ ಸೇರ್ತಾ ಇದ್ದೀನಿ ಬೇರೆ ಇದಿಲ್ಲ ಅಂತ ಏನೋ ಅಲ್ಲಿ ಬರೆದಿರ್ತಾರಲ್ಲ, ಒಂದು ಸೈನ್ ಮಾಡಿದ್ರೆ ಸಾಕು. ಸ್ಪೋಸ್ಗೆ ಇದ್ದಿದ್ದೆ ಬೇರೆ ಕಡೆ ಎಲ್ಲೂ ಕೆಲಸ ಮಾಡ್ತಾಯಿಲ್ಲ ಅಂತ. ಡಿಪೆಂಡೆಂಟ್ ಪೇರೆಂಟ್ಸ್ಗೆ ಇದ್ದಿದ್ದೆ ಅವ್ರ ವಾರ್ಷಿಕ ಆದಾಯ ಇಷ್ಟಿದೆ, ನನ್ನ ಜೊತೆಗೆ ವಾಸವಾಗಿದ್ದಾರೆ ಅಂತ ಕೊಡಬೇಕು. ಆಮೇಲೆ ಇನ್ನೇನಾದರೂ ಮುಂದೆ ಮಕ್ಕಳನ್ನ ಅಥವಾ ಯಾರನ್ನಾದ್ರೂ ಸೇರಿಸ್ಬೇಕು ತೆಗಿಬೇಕು ಅಂತಂದರೆ ಅನೆಕ್ಸ್ಚರ್ 5 ಅಂತ. ಇವಿಷ್ಟೂ ಮಾಡಿ ತಮ್ಮ ಡಿ ಡಿ ಒ ಕೊಟ್ಟರೆ ಡಿ ಡಿ ಒನವ್ರು ಇದ್ದಿದ್ದೆ ಇದು ಸ್ಕೀಮಲ್ಲಿ ನೋಂದಾಯಿಸ್ತಾರೆ. ನೋಂದಾಯಿಸುವಾಗ ಇವರು ಯಾರು ಬಹಳ ಸಲ ಡಿ ಡಿ ಒಗಳಿಗೆ ಒಂದು ತೊಂದರೆ ಬರ್ತಾಯಿದೆ. ಏನು ತೊಂದರೆ ಅಂತಂದರೆ ಆಧಾರ್ ಕಾರ್ಡಲ್ಲಿರೋ ಹೆಸರೇ ಬೇರೆ ಅಥವಾ ಒಂದು ಸಣ್ಣ ಮಿಸ್ಟೇಕ್, ಎಲ್ಲೋ ಒಂದು ಡಾಟ್ ಇರುತ್ತೆ, ಇದಿರುತ್ತೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿಬಿಟ್ಟು ಎರಡು ಮ್ಯಾಚ್ ಆಗದೆ ಬಹಳ ಸಲ ಕಷ್ಟಪಡ್ತಿರ್ತಾರೆ. ಅದಕ್ಕೆ ಫಸ್ಟು ಆಧಾರ್ ಕಾರ್ಡಲ್ಲಿ ಹೋಗಿಬಿಟ್ಟು ನೀವು ಇಲ್ಲಿ ಯಾವ ಹೆಸರು ಬರೀತಿದ್ರೋ ಅದೇ ಹೆಸರು ಇರೋ ಹಾಗೆ, ಆಧಾರ್ ಕಾರ್ಡಲ್ಲಿ ಇದ್ದಂಗಿದ್ದೇ ಹೆಸರಿದ್ದರೆ ಪ್ರಾಬ್ಲಮೇ ಬರೋಲ್ಲ. ಯಾವಾಗ ಆಧಾರ್ ಕಾರ್ಡಲ್ಲಿ ಇದ್ದ ಹೆಸರಿಗೂ ಇದಕ್ಕೂ ಡಿಫ್ರೆನ್ಸ್ ಬಂದರೆ ನೀವು ಎನ್ರೋಲ್ ಮಾಡ್ಕೊಳ್ಳಿ ತುಂಬಾ ಕಷ್ಟಪಡ್ತೀರಾ. ಅದರಿಂದ ಆಧಾರ್ ಕಾರ್ಡಲ್ಲಿರೋ ಹೆಸರಿನಂಗೆ ಇಲ್ಲಿ ಬರೆದ್ರೆ ಯಾವ ಪ್ರಾಬ್ಲಮ್ಸೂ ಇರಲ್ಲ. ನೆಕ್ಸ್ಟ್ ಆಮೇಲೆ ಇದ್ದಿದೆ ಲಗತ್ತುಗಳು ಅಂತಂದರೆ ಏನೇನು ಕೊಡಬೇಕು ಅಂತ. ಜೊತೆಗೆ ಒಂದು ಫೋಟೋ ಇದ್ದಿದ್ದೆ ಪಾಸ್ಪೋರ್ಟ್ ಸೈಜ್ದು 50 KB ಅಂತಂದರೆ ತುಂಬ ಸೈಜ್ ಚಿಕ್ಕದಾಗಿರಬೇಕು. 5 ವರ್ಷದಕ್ಕಿಂತ ಚಿಕ್ಕ ಮಕ್ಕಳಾಗಿದ್ದರೆ ಅವರಿಗೆ ಫೋಟೋ ಅವಶ್ಯಕತೆ ಇರಲ್ಲ, ಮತ್ತು ಆಧಾರ್ ಕಾರ್ಡ್ನ ಅವಶ್ಯಕತೆಯೂ ಇರಲ್ಲ. ಆಧಾರ್ ಕಾರ್ಡ್ ಇದ್ದಿದ್ದೆ ಪ್ರತಿಯೊಬ್ಬರಿಗೂ ಕೊಡಬೇಕು, ಎಕ್ಸೆಪ್ಟ್ 5 ವರ್ಷಕ್ಕಿಂತ ಚಿಕ್ಕದ ಮಕ್ಕಳು ಕೊಡಬೇಕಾಗಿಲ್ಲ.
ಪೇ ಸ್ಲಿಪ್ ಆಫ್ ದಿ ಎಂಪ್ಲಾಯಿ ಅಂತಂದರೆ ಅವರ ಸಂಬಳದ ಚೀಟಿ ಕೊಡಬೇಕಾಗುತ್ತೆ. ಲೀಗಲ್ ಡಾಕ್ಯುಮೆಂಟ್ ಅಂತಂದರೆ ಮಕ್ಕಳನ್ನ ಯಾರಾದರೂ ಅಡಾಪ್ಟ್ ಮಾಡ್ಕೊಂಡಿದ್ರೆ, ಮದುವೆ ಆಗಿದ್ದರೆ, ಡಿಸೇಬಿಲಿಟಿ, ಇನ್ಕಮ್ಮು. ಈ ಇನ್ಕಮ್ಗೆ ಸರ್ಟಿಫಿಕೇಟ್ ಏನು ಬೇಕಾಗಲ್ಲ. ಇದು ಯಾವುದು ಅಡಾಪ್ಷನ್ನು, ಮ್ಯಾರೇಜು, ಡಿಸೇಬಿಲಿಟಿ ಇವೆರಡೂ ಇಂಪಾರ್ಟೆಂಟು. ಇನ್ಕಮ್ಗೆ ಸೆಲ್ಫ್ ಡಿಕ್ಲೇರೇಷನ್ನು ಎಂಪ್ಲಾಯಿ ಕೊಟ್ಟರೆ ಸಾಕಾಗುತ್ತೆ. ಇದನ್ನು ಮೊಬೈಲಲ್ಲೂ ಇಷ್ಟು ಡಾಕ್ಯುಮೆಂಟ್ಸನ್ನು ನಾವು ಸಬ್ಮಿಟ್ ಮಾಡ್ಬೋದು. ಅದೇ ಮೊಬೈಲ್ಗಿಂತನೂ ಡಿ ಒ ಹತ್ರ ಕೊಟ್ಟರೆ ತುಂಬ ಈಸಿಯಾಗಿ ಸುಲಭವಾಗಿ ಆಗುತ್ತೆ. ಆಮೇಲೆ ಸ್ಮಾರ್ಟ್ ಕಾಸ್ ಕಾರ್ಡ್ ಕೊಡಿ ಅಂತ ಗೌರ್ಮೆಂಟವರು ಆದೇಶ ಕೊಟ್ಟಿದ್ದಾರೆ. ಇದನ್ನು ಶೀಘ್ರದಲ್ಲೇ ಕೊಡ್ತಾನೂ ಇದ್ದೀವಿ, ಅದಕ್ಕೆ ಕೆಲಸ ಪ್ರಾರಂಭಿಸಿದ್ದೀವಿ. ಬಟ್ ಈ ಸ್ಮಾರ್ಟ್ ಕಾರ್ಡಿಂದ ನಮಗೇನಾದರೂ ಹೆಚ್ಚಿಗೆ ಪ್ರಯೋಜನ ಬರುತ್ತೆ ಅಂದರೆ ಮೋಸ್ಟ್ಲಿ ಏನೂ ಬರಲ್ಲ. ಕಾರ್ಡಲ್ಲಿ ಏನು ಬರ್ತಿರ್ತಾರೆ ಅಂದರೆ KGID ನಂಬರು, ಯುನಿಕ್ ID ನಂಬರು, ಮತ್ತು ರಿಜಿಸ್ಟರ್ಡ್ ಫೋನ್ ನಂಬರ್, HRMS ಅಂತ ಇರ್ತಲ್ಲ ಅದರಲ್ಲಿರೋ ನಂಬರು, ಆಧಾರ್ ನಂಬರು, ಇಷ್ಟನ್ನೇ ಹಾಕಿರೋದು. ಇಷ್ಟು ನಂಬರ್ ನನಗೆ ಚೆನ್ನಾಗಿ ಗೊತ್ತಿದ್ದರೆ ನಾವು ಸೀದಾ ಆಸ್ಪತ್ರೆಗೆ ಹೋಗ್ಬೋದು. ಯಾವುದೋ ಸ್ಮಾರ್ಟ್ ಕಾರ್ಡು ಬೇಕಾಗಿಲ್ಲ, ಅಥವಾ ಇದು ಯಾವುದೋ KGID ಕಾರ್ಡು ಬೇಕಾಗಿಲ್ಲ, ಆಧಾರ್ ಕಾರ್ಡು ಬೇಕಾಗಿಲ್ಲ. ಎಲ್ಲಿವರೆಗೆ ನಮ್ಮ ನಂಬರ್ ಚೆನ್ನಾಗಿ ಗೊತ್ತಿದೆ ಅಂತ. ಆದರೆ ಇವನ್ನು ಎತ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ನಾವು ತಪ್ಪು ನಂಬರ್ ಹೇಳಿ ಇಲ್ಲಿ ಹುಡುಕಿ ಅಲ್ಲಿ ಹುಡುಕಿ ಅದು ತಪ್ಪಿಟ್ಟು ಕ್ಲೀನಾಗಿ ಒಂದೇ ಜಾಗದಲ್ಲಿ ಸಿಗುತ್ತೆ. ಸ್ಮಾರ್ಟ್ ಕಾರ್ಡಲ್ಲಿ ಹೋದಾಗ ಒಂದೇ ಕಾರ್ಡು. ಸ್ಮಾರ್ಟ್ ಕಾರ್ಡ್ ಅಲ್ಲದೆ ಹೋದರೆ KGID ಕಾರ್ಡ್ ಎತ್ಕೊಂಡೋಗಿರ್ತೀವಿ. DDನವರು ಇದ್ದಿದ್ದೆ ಸೈನ್ಡ್ ಡಿಜಿಟಲಿ ಸೈನ್ಡ್ ಒಂದು ಬೆನಿಫಿಷರಿ ಇದು ಯುನಿಕ್ ID ಕೊಟ್ಟಿರ್ತಾರೆ, ಅದನ್ನು ಎತ್ಕೊಂಡು ಹೋಗಬೇಕು. ಮತ್ತು ಆಧಾರ್ ಕಾರ್ಡು ನಮ್ದು ಎತ್ಕೊಂಡೋಗಿರಬೇಕು. ಆಧಾರ್ ಕಾರ್ಡ್ನೂ ಎತ್ಕೊಂಡೋಗ್ಬೇಕು. ಇಷ್ಟನ್ನು ಎತ್ಕೊಂಡು ಹೋದರೆ ಅಲ್ಲಿ ರಿಜಿಸ್ಟರ್ ಆಗ್ಬೋದು. ಇಲ್ಲಾಂತೇಳಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಕಾಂಟ್ರಿಬ್ಯೂಷನು ಇದ್ದಿದ್ದೆ ಗ್ರೂಪ್ ಮೇಲೆ ಹಾಕಿದ್ದಾರೆ. ಗ್ರೂಪ್ ಎನವರು ₹1000, ಗ್ರೂಪ್ ಬಿನವರು ಇದ್ದಿದ್ದು ₹500, ಗ್ರೂಪ್ ಸಿನವರು ₹350, ಗ್ರೂಪ್ ಡಿನವರು ₹250 ಕೊಡ್ತಾರೆ. ಕಾಂಟ್ರಿಬ್ಯೂಷನ್ನ ಪ್ರತಿ ತಿಂಗಳೂ ಅವರ ಮಾಸಿಕವಾಗಿ DD1ಅವರೇ ಡಿಡಕ್ಟ್ ಮಾಡಿ ಇದು ಹೆಡ್ ಆಫ್ ದಿ ಅಕೌಂಟ್ಗೆ ಅವ್ರು ಕಟ್ಟಿರ್ತಾರೆ. ಒಂದು ಸಲ ನಾವು ಕನ್ಸೆಂಟ್ ಕೊಟ್ಟ ಮೇಲೆ ಆಟೋಮೆಟಿಕಾಗಿ ಪ್ರತಿ ತಿಂಗಳು ಆಗ್ತಾ ಇರುತ್ತೆ. ಫಿಕ್ಸೆಡ್ ಮೆಡಿಕಲ್ ಅಲೋವೆನ್ಸ್ ಅಂತ ಇವಾಗ ಏನು ಬರ್ತಾಯಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇನ್ನೂ ಅದು ಸರ್ಕಾರದ ಪರಿಶೀಲನೆಯಲ್ಲಿದೆ. ಬಂದ ಮೇಲೆ ಅದು ನಮ್ಗೆ ತಿಳಿಯುತ್ತೆ. ಆಮೇಲೆ ವಾರ್ಡ್ಗಳು, ಪ್ರೈವೇಟ್ ವಾರ್ಡು, ಸೆಮಿ ಪ್ರೈವೇಟ್ ವಾರ್ಡು, ಜನರಲ್ ವಾರ್ಡ್ ಅಂತ ಇರುತ್ತೆ. ಪ್ರೈವೇಟ್ ವಾರ್ಡ್ಗೆ ಇದ್ದಿದ್ದೆ ಗ್ರೂಪ್ A ಮತ್ತು B ಕೊಡ್ತಾರೆ. ಗ್ರೂಪ್ ಸಿನವ್ರು ಇದ್ದಿದ್ದೇ ಸೆಮಿ ಪ್ರೈವೇಟು, ಗ್ರೂಪ್ ಡಿನವ್ರಿಗೆ ಜನರಲ್ ವಾರ್ಡ್ ಕೊಡ್ತಾರೆ. ಆಮೇಲೆ ಇದ್ದಿದ್ದೆ ತಮ್ಗೆ ಏನೇ ಡೌಟ್ ಬಂದ್ರೂ ದಿನದ 24 ಗಂಟೆನಲ್ಲೂ ಹೆಲ್ಪ್ಲೈನ್ ಅಂತ ಇರುತ್ತೆ. ನಂಬರ್ ಬರೆದಿದ್ದೀವಿ 1800-425-8330. ಇದು ಟೋಲ್ ಫ್ರೀ ಆಗಿರುತ್ತೆ. ಈ 24 ಗಂಟೆಯಲ್ಲಿ ಯಾವಾಗ ನಿಮ್ಗೆ ಸ್ಕೀಮ್ ಬಗ್ಗೆ ಏನೇ ವಿಷಯ ಕೇಳಿದ್ರೂ ಇವರು ಉತ್ತರ ಕೊಡ್ತಾರೆ. ಆಮೇಲೆ ಸ್ಕೀಮಲ್ಲಿರೋ ಎಲ್ಲ ಆಸ್ಪತ್ರೆಗಳ ಹೆಸರು, ಫೋನ್ ನಂಬರು, ಮೇಲ್ ID, ಯಾವ ಡಾಕ್ಟರ್ ಹೆಸರು, ಯಾವ ಡಾಕ್ಟರ್ ಮಾತಾಡಬೇಕು ಅವ್ರ ನಂಬರು, ಪ್ರತಿಯೊಂದನ್ನು ಕೊಟ್ಟಿರ್ತೀವಿ. ಮತ್ತು ತಮಗೆ ಸಹಾಯ ಮಾಡುವಂಥ ಆರೋಗ್ಯ ಮಿತ್ರ ಅಂತ ಇರ್ತಾರಲ್ಲ ಅವರ ಹೆಸರನ್ನ, ಅವರ ನಂಬರ್ನ ನಮ್ಮ ವೆಬ್ಸೈಟಲ್ಲಿ ಹಾಕಿರ್ತೀವಿ. ಮತ್ತು ಈ ಸ್ಕೀಮಲ್ಲಿ ಇರಬೇಕಾಗಿದ್ದು ಆಸ್ಪತ್ರೆಗಳ ನೋಂದಣಿಗೆ ಬೇಕಾಗಿದ್ದಾಗಲಿ, MOU ಆಗಲಿ, ಪ್ರತಿಯೊಂದನ್ನು ವೆಬ್ಸೈಟಲ್ಲಿ ಹಾಕಿರ್ತೀವಿ. ತಮಗೆ ಏನಾದರೂ ಒಂದು ಕಂಪ್ಲೇಂಟು, ಗ್ರೀವೆನ್ಸ್ ಏನಾದರೂ ಬಂತು ಅಂತಂದರೆ ಈ ಸ್ಕೀಮ್ ಬಗ್ಗೆ ಯಾವುದೇ ಇದ್ರೂ ಫೋನ್ ನಂಬರ್ 080-2253-6212. ಮೇಲ್ ಮಾಡಬೇಕಾಗಿದ್ದರೆ cbosast@gmail.com ಅಂತ. ತಿರುಗಿ ಏನಾದರೂ ಕಂಪ್ಲೇಂಟ್ಸು ಇದ್ರ ಬಗ್ಗೆ ಯಾವುದು ಎನ್ರೋಲ್ಮೆಂಟ್ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದರೆ HRMSಲಿರುವ 08022372881 ಅಥವಾ 82 ಇವರಿಗೆ ಫೋನ್ ಮಾಡಿದ್ರೆ ಅವರು ಎನ್ರೋಲ್ಮೆಂಟ್ ಬಗ್ಗೆ ಏನಾದರೂ ಇದ್ದರೆ HRMS ಅವರು ತಿಳಿಸ್ತಾರೆ. ತಾವೇನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮುಖಾಂತರ ತಿಳ್ಕೋಬೇಕು ಅಂತಂದರೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಆರೋಗ್ಯ ಸೌಧ, 7ನೇ ಫ್ಲೋರು, ಮಾಗಡಿ ರೋಡು, ಬೆಂಗಳೂರು 23. ಅವ್ರ ಫೋನ್ ನಂಬರ್ ಇದ್ದಿದ್ದೆ 22536246. ಮೇಲ್ ಹಿಡಿದಿದ್ದೆ SAST Director@gmail.com ಅಂತ. ಇನ್ನು ನಾನು ಬೇಕಾದ್ರೆ ನನ್ನ ನಂಬರು ಕೊಟ್ಟಿರ್ತೀನಿ 9448457295. ಏನೇ ವಾಟ್ಸಪ್ ಮಾಡಿದ್ರೆ ಖಂಡಿತ ಉತ್ತರ ಕೊಡ್ತೀನಿ. ಫೋನ್ಗಳು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಬಹಳ ಜನ ಮಾಡೋದ್ರಿಂದ ಎತ್ತಗೊಳ್ಳೋಕ್ಕಾಗಲ್ಲ. ವಾಟ್ಸಪ್ ಮೆಸೇಜ್ ಏನೇ ಬಂದ್ರೂ ನಾವು ಉತ್ತರ ಕೊಡ್ತಾಯಿರ್ತೀವಿ. ನನ್ನ ಫೋನ್ ನಂಬರು 9448457295. ಅಥವಾ ನಂದು ಮೇಲ್ ID ಬೇಕು ಅಂತಂದರೆ CAS, KASS, ಪ್ರಾಜೆಕ್ಟ್ ಮ್ಯಾನೇಜರ್
ಕಾಸ್ ಪ್ರಾಜೆಕ್ಟ್ ಮ್ಯಾನೇಜರ್ @gmail.com ಅಂತಂದರೆ ಅದಕ್ಕೂ ನಾವು ಉತ್ತರ ಕೊಡ್ತೀವಿ. ಆಮೇಲೆ ತಮ್ಗೆ ಏನೇ ಡೌಟ್ ಬಂದ್ರೂ ತಾವು ಏನು ಪ್ರಶ್ನೆ ಕೇಳ್ತೀರೋ ಅದನ್ನೆಲ್ಲನೂ ನಾವು ಸಸ್ನ ವೆಬ್ಸೈಟಲ್ಲಿ ಹಾಕ್ತಾಯಿರ್ತೀವಿ. ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್, ಇವಾಗ ತಮಗೇನು ಡೌಟ್ ಬಂತು ಅದೇ ಥರ ಬೇರೆಯವ್ರಿಗೂ ಬಂದಿರ್ಬೋದು. ಪ್ರತಿಯೊಬ್ಬರಿಗೂ ಉತ್ತರ ಕೊಡೋ ಬದಲು ನಾವು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಅಂತಂದ್ಬಿಟ್ಟು ಅದನ್ನು ವೆಬ್ಸೈಟಲ್ಲಿ ಹಾಕಿರ್ತೀವಿ. ಅದು ಬೇರೆಯವ್ರಿಗೂ ಒಂದೇ ಉತ್ತರ ಆಗಿರುತ್ತೆ. ಇವಾಗ ತಮಗೆ 2 ಥರ ಇದು ಬರುತ್ತೆ. ಒಂದು ಸಲ ಇದ್ದಿದ್ದೆ ಯಾವುದು ತಾವು ಜನರಲ್ ವಾರ್ಡ್ಗೆ ಎಂಟೈಟಲ್ಮೆಂಟ್ ಇರುತ್ತೆ, ಅಥವಾ ಏನೇ ಡೌಟ್ ಬಂದ್ರೂ ತಾವು ಏನು ಪ್ರಶ್ನೆ ಕೇಳ್ತೀರೋ ಅದನ್ನೆಲ್ಲನೂ ನಾವು ಸಸ್ನ ವೆಬ್ಸೈಟಲ್ಲಿ ಹಾಕ್ತಾಯಿರ್ತೀವಿ. ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್, ಇವಾಗ ತಮಗೇನು ಡೌಟ್ ಬಂತು ಅದೇ ಥರ ಬೇರೆಯವ್ರಿಗೂ ಬಂದಿರ್ಬೋದು. ಪ್ರತಿಯೊಬ್ಬರಿಗೂ ಉತ್ತರ ಕೊಡೋ ಬದಲು ನಾವು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಅಂತಂದ್ಬಿಟ್ಟು ಅದನ್ನು ವೆಬ್ಸೈಟಲ್ಲಿ ಹಾಕಿರ್ತೀವಿ. ಅದು ಬೇರೆಯವ್ರಿಗೂ ಒಂದೇ ಉತ್ತರ ಆಗಿರುತ್ತೆ. ಇವಾಗ ತಮಗೆ 2 ಥರ ಇದು ಬರುತ್ತೆ. ಒಂದು ಸಲ ಇದ್ದಿದ್ದೆ ಯಾವುದು ತಾವು ಜನರಲ್ ವಾರ್ಡ್ಗೆ ಎಂಟೈಟಲ್ಮೆಂಟ್ ಇರುತ್ತೆ, ಅಥವಾ ಸೆಮಿ ಪ್ರೈವೇಟ್ಗೆ ಇರುತ್ತೆ. ಪ್ರೈವೇಟ್ಗೆ ಹೋಗಬೇಕು ಅಂತ ಆಸೆ ಆಗುತ್ತೆ ಯಾವುದೇ ಒಂದು ಕಾರಣಕ್ಕಾಗಿ. ಅಂಥ ಟೈಮಲ್ಲಿ ಇದ್ದಿದ್ದೆ ಆ ಡಿಫ್ರೆನ್ಸ್ ಅಮೌಂಟು ಈ ವಾರ್ಡ್ಗೆ ಇಷ್ಟು ಅಂತ ನಮ್ಮ ಪ್ಯಾಕೇಜಲ್ಲಿ ಫಿಕ್ಸ್ ಆಗಿದೆ, ಆದಾಗ ಪ್ರೈವೇಟ್ ವಾರ್ಡ್ಗೆ ಇಷ್ಟು ಅಂತ ಫಿಕ್ಸ್ ಆಗಿರುತ್ತೆ. ಆ ಡಿಫ್ರೆನ್ಸ್ ಅಮೌಂಟ್ ಕೊಟ್ಟರೆ ಸಾಕು, ತಾವು ಇಷ್ಟ ಬಂದಾಗ ಇದ್ದಿದ್ದೆ ತಾವು ಪ್ರೈವೇಟ್ ವಾರ್ಡ್ಗೆ ಹೋಗ್ಬೋದು, ಸೆಮಿ ಪ್ರೈವೇಟ್ಗೂ ಹೋಗ್ಬೋದು ಜನರಲ್ಲಿಂದ. ಅದೇ ಥರ ಇಂಪ್ಲಾಂಟ್ಸು ಕಣ್ಣಿಗಿದ್ದಿದ್ದೆ ಇವಾಗ ಲೆನ್ಸ್ ಹಾಕ್ಸ್ಕೊಳ್ತಾರೆ, ಕಾಂಟ್ಯಾಕ್ಟ್ ಲೆನ್ಸರು. ಅವಾಗ IOL ಅಂತ ಹಾಕ್ತಾರೆ ಕಣ್ಣು ಆಪ್ರೇಷನ್ ಆದಮೇಲೆ. ಆವಾಗ ಇದ್ದಿದ್ದೆ ಈ ಲೆನ್ಸ್ ಚೆನ್ನಾಗಿದೆ, ಆ ಲೆನ್ಸ್ ಚೆನ್ನಾಗಿದೆ ಅಂತ ಯಾರೋ ಹೇಳಿರ್ತಾರೆ. ತಮ್ಮ ಮನಸ್ಸಿಗೆ ಇದ್ದಿದ್ದೆ ನನಗಿಂತ ಒಳ್ಳೆ ಲೆನ್ಸೇ ಬೇಕು ಅಂತಂದರೆ ಆ ಡಿಫ್ರೆನ್ಸ್ ಅಮೌಂಟು ನಾವು ಗೌರ್ಮೆಂಟ್ ಅವ್ರಿದ್ದಿದ್ದೆ ಒಂದು 5,800 ರೂಪಾಯಿ ಅಂತೇನೋ ಇಟ್ಟಿರ್ತಾರೆ. ತಮಗಿದ್ದಿದ್ದೆ ಇನ್ನೂ ಒಳ್ಳೆ ಲೆನ್ಸ್ ಬೇಕು ಅಂತಂದರೆ ತಾವು ಆ ಡಿಫ್ರೆನ್ಸ್ ಅಮೌಂಟ್ನ ಕಟ್ಟಿದರೆ ಸಾಕು. ಆದರೆ ಈ ಡಿಫ್ರೆನ್ಸ್ ಅಮೌಂಟ್ ಕಟ್ಟಿದ್ದು ವಾಪಸ್ ಬರೋಲ್ಲ, ರೀಮರ್ಸ್ ಆಗಲ್ಲ. ವಾರ್ಡ್ ಕೇಸಸ್ ಆಗಲಿ ಇದ್ರ ಕೇಸಸ್ ಆಗಲಿ ಡಿಫ್ರೆನ್ಸ್ ಬರೋಲ್ಲ, ವಾಪಸ್ ಬರೋಲ್ಲ. ನೆಕ್ಸ್ಟ್, ಇದು ಎಮರ್ಜೆನ್ಸಿ ಕಂಡೀಷನ್ ಅಂತ. ಎಮರ್ಜೆನ್ಸಿ ಕಂಡೀಷನ್ ಅಂತಂದರೆ ಕರ್ನಾಟಕ ಮೆಡಿಕಲ್ ಅಟೆಂಡೆನ್ಸ್ ರೂಲ್ 1963ನಲ್ಲಿ ಎಮರ್ಜೆನ್ಸಿ ಕಂಡೀಷನ್ಸು ಬರೀ ಒಂದು 6 ಹಾಕಿದ್ದಾರೆ. ಆ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡೋಕ್ಕೆ ಅಥವಾ ಎಮರ್ಜೆನ್ಸಿಯಿಂದ ಪ್ರೂವ್ ಮಾಡೋಕ್ಕೆ ಆಗೋದೇ ಇಲ್ಲ. ಎಷ್ಟು ಕಷ್ಟವಾಗಿಟ್ಟಿತ್ತು ಅಂದರೆ ಅಷ್ಟು ಕಷ್ಟವಾಗಿತ್ತು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಸ್ಕೀಮಲ್ಲಿ ಇದ್ದಿದ್ದೆ ಮೋಸ್ಟ್ಲಿ ಎಲ್ಲ ಥರದ ಎಮರ್ಜೆನ್ಸಿನೂ ಈ ಲಿಸ್ಟಲ್ಲಿ ಹಾಕ್ಕೊಂಡ್ಬಿಟ್ಟಿದ್ವಿ. ಇದಲ್ಲದೆ ಇದು ಬೈ ಚಾನ್ಸ್ ಇಲ್ಲ ಅಂತಂದ್ರೂ ಡಾಕ್ಟ್ರ್ ಇದ್ದಿದ್ದೆ ಒಂದು ಎಮರ್ಜೆನ್ಸಿ ಸರ್ಟಿಫಿಕೇಟ್ ಕೊಟ್ಟು ಅದನ್ನು ಒಪ್ಕೋಬೇಕು ಥರ ಮಾಡಿದ್ದೀವಿ. ಇದು ಈ ಲಿಸ್ಟಲ್ಲಿ ತುಂಬ ಲಿಬ್ರಲ್ ಆಗಿದೆ. ನೀವು ಮೋಸ್ಟ್ಲಿ ಯಾವ ಕಾಯಿಲೆಯಿಂದ ಬೇಕಾದ್ರೂ ಎಮರ್ಜೆನ್ಸಿ ಅಂತ ಮಾಡ್ಕೋಬೋದು ಇದರಲ್ಲಿ. ಅಕ್ಯೂಟ್ ಕನೋರಿ ಸಿಂಡ್ರೋಮ್ಸು, ಅಕ್ಯೂಟ್ ಲಿಂಬ್ ಇಸ್ಕೀಮಿಯಾ ಅಂದರೆ ಕಾಲು ನೋವು ಬರೋದು, ಆಮೇಲೆ ಇದಿದೆ ಅಕ್ಯೂಟ್ ಅಬ್ಡೋಮೆನ್ ಅಂದರೆ ತುಂಬ ಹೊಟ್ಟೆ ನೋವು, ಸಡನ್ನಾಗಿ ಹೊಟ್ಟೆ ನೋವು ಬಂತು, ಮತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು, ಪಾಯ್ಸನ್ ತಗೊಂಡಿದ್ದು. ಈ ಸ್ಕೀಮಲ್ಲಿ ಇದ್ದಿದ್ದೆ ಪಾಯ್ಸನ್ ಆಗಲಿ ಇದಾಗಲಿ ಅಂಥದ್ದನ್ನು ಕವರ್ ಮಾಡ್ತೀವಿ. ಅಕ್ಯೂಟ್ ರೀನಲ್ ಫೇಲ್ಯೂರು, ಅಕ್ಯೂಟ್ ಅಬ್ಡಾಮಿನಲ್ ಪೇಯ್ನು, ಎಲೆಕ್ಟ್ರಿಕ್ ಶಾಕು, ಎನಿ ಅದರ್ ಲೈಫ್ ಥ್ರೆಟನಿಂಗ್ ಕಂಡೀಷನ್ ಅಂತ ಆಗ್ತೀವಿ. ಅಂದರೆ ಜೀವಕ್ಕೆ ಅಪಾಯ ಇರುತ್ತದೆ ಯಾವುದೇ ಕಂಡೀಷನ್ ಬಂದ್ರೂ ನಾವು ಇದ್ದಿದ್ದೆ ಡಾಕ್ಟರ್ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಕೊಟ್ಟು ಅದನ್ನು ನಾವು ತೆಗೆದುಕೊಳ್ತೀವಿ. ಈ ಎಮರ್ಜೆನ್ಸಿ ಬಂದಾಗಿದ್ದಿದ್ದೆ ಎಂಪ್ಯಾಂಡ್ ಆಸ್ಪತ್ರೆಗೆ ಹೋಗಿದ್ದಾಗ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಕೊಡ್ತಾರೆ. ಯಾವುದೇ ಕಾರಣ ಆಗಲಿ ನಮ್ಮಿಂದನೂ ಯಾವ ಪರ್ಮಿಷನು ಇಲ್ಲ, ಏನಿಲ್ಲ. ಫಲಾನುಭವಿ ಹೋದ ತಕ್ಷಣವೇ ಟ್ರೀಟ್ಮೆಂಟ್ ಅದನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕಾಗಿ ತಾವು ಎನ್ರೋಲೇ ಮಾಡ್ಕೊಂಡಿಲ್ಲ, ಗೌರ್ಮೆಂಟ್ ಎಂಪ್ಲಾಯಿ ಎಲಿಜಿಬಲ್ ಆಗಿರ್ತೀರ, ಆದರೆ ತಾವಿದ್ದಿದ್ದೆ ಸಿಸ್ಟಮಲ್ಲಿ ಇದು ಸ್ಕೀಮಲ್ಲಿ ತಾವು ಎನ್ರೋಲ್ ಮಾಡ್ಕೊಂಡಿಲ್ಲ ಅಥವಾ ನೋಂದಣಿ ಮಾಡ್ಕೊಂಡಿರಲ್ಲ. ಅಂಥ ಟೈಮಲ್ಲಿ ಇದ್ದಿದ್ದೆ ನಾನು ಗೌರ್ಮೆಂಟ್ ಕಾರ್ಡ್ ಗೌರ್ಮೆಂಟ್ ID ಕಾರ್ಡ್ನ ತಾವು ತೋರಿಸ್ಬಿಟ್ಟು ನಾನಿದ್ದಿದ್ದೆ ಡಿಸ್ಚಾರ್ಜ್ ಆಗೋಕ್ಕೆ ಮುಂಚೆನೇ ನೋಂದಣಿ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಆವಾಗಲೂ ಅವ್ರು ಕ್ಯಾಶ್ಲೆಸ್ ಸೌಲಭ್ಯಗಳನ್ನ ತಮಗೆ ಎಮರ್ಜೆನ್ಸಿನಲ್ಲೂ ಕೊಡ್ತಾರೆ. ನೆಕ್ಸ್ಟ್, ಇವಾಗ ಈ ಸ್ಕೀಮ್ ಸೌಲಭ್ಯಗಳ ಬಗ್ಗೆ ಹೇಳಿದೆ. ಸ್ಕೀಮ್ ಸೌಲಭ್ಯಗಳನ್ನ ಹೆಂಗೆ ತಗೋಬೇಕು ಅಂತ. ಫಸ್ಟು ತಾವು ಸ್ಕೀಮಲ್ಲಿ ನೋಂದಣಿ ಮಾಡ್ಕೊಂಡಿರ್ತೀರ. ಸ್ಕೀಮ್ ನೋಂದಣಿ ಹಾಕಿದ್ಮೇಲೆ ತಾವು ವೆಬ್ಸೈಟ್ಗೆ ಹೋಗ್ಬಿಟ್ಟು ತಾವು ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ ಇಷ್ಟಪಡ್ತೀರೋ ಆ ಆಸ್ಪತ್ರೆಗೆ ಹೆಸರನ್ನ ನೋಡ್ಕೊಳ್ಳಿ, ಅಡ್ರೆಸ್ ನೋಡ್ಕೊಳ್ಳಿ. ಅಡ್ರೆಸ್ ನೋಡಾದ್ಮೇಲೆ ಅಲ್ಲಿ ಇವರು ಯಾರು ಆರೋಗ್ಯ ಮಿತ್ರ ಅಂತ ಇರ್ತಾರೆ, ಅವ್ರ ನಂಬರೂ ಇರುತ್ತೆ. ಆ ನಂಬರ್ಗೆ ನೀವು ಫೋನ್ ಮಾಡಿ ಅವ್ರು ಇದಾರ ಇಲ್ವಾ ಅಂತ ತಿಳ್ಕೊಂಡು ಹೋಗ್ಬೋದು. ಹೋಗಬೇಕಾಗಿದ್ದಾಗ ಏನು ಮಾಡಬೇಕು ಅಂತಂದರೆ ಎಂಪ್ಲಾಯಿಗೆ ಬೇರೆ, ಮಿಕ್ಕ ಅವರ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಬೇರೆ. ಎಂಪ್ಲಾಯಿ ಆಗಿದ್ದರೆ KGID ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇವೆರಡನ್ನು ತೆಗೆದುಕೊಂಡು ಹೋಗಿರಬೇಕು. ಅಥವಾ ಅವರ ಸಂಗಾತಿ ಅಥವಾ ಮಕ್ಕಳಾಗಿದ್ದರೆ DDನವ್ರು ಕೊಟ್ಟಿರೋ ಯುನೀಕ್ ID ನಂಬರ್ ಮೆನ್ಷನ್ಡ್ ಇನ್ ಡಿಜಿಟಲಿ ಸೈನ್ಡ್ ಅಂತಂದರೆ
ಎಲೆಕ್ಟ್ರಾನಿಕ್ ಹಿಂದೀಕರಣದಿಂದ ಸೈನ್ ಮಾಡಿರೋವಂಥದ್ದು ಲೆಟ್ರ್ ಅಂತ. ಅದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಅವ್ರ ವಯಸ್ಸು ಇದೆಲ್ಲನೂ ಬರೆದಿರ್ತಾರೆ. ಆ ಲೆಟ್ರು ಮತ್ತು ಆಧಾರ್ ಕಾರ್ಡು ಇದನ್ನಿಷ್ಟು ಎರಡನ್ನು ಎತ್ಕೊಂಡಿದ್ರೆ ಸಾಕು. ಮತ್ತು ನಿಮ್ಮ ಫೋನು, KGID ಕಾರ್ಡು, ಆಧಾರ್ ಕಾರ್ಡು ಮತ್ತು ಫೋನ್ ಬೇಕೇ ಬೇಕು. ಫೋನ್ ಇಲ್ಲ ಅಂತ ಸ್ಕೀಮ್ ನೋಂದಣಿ ಹಾಕಿದ್ಮೇಲೆ ಇದ್ದಿದ್ದೆ ತಾವು ಇದ್ದಿದ್ದೆ ವೆಬ್ಸೈಟ್ಗೆ ಹೋಗಿಬಿಟ್ಟು ತಾವು ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ ಇಷ್ಟಪಡ್ತೀರೋ ಆ ಆಸ್ಪತ್ರೆಗೆ ಹೆಸರನ್ನ ನೋಡ್ಕೊಳ್ಳಿ, ಅಡ್ರೆಸ್ ನೋಡ್ಕೊಳ್ಳಿ. ಅಡ್ರೆಸ್ ನೋಡಾದ್ಮೇಲೆ ಇದ್ದೆ ಅಲ್ಲಿ ಇವರು ಯಾರು ಆರೋಗ್ಯ ಮಿತ್ರ ಅಂತ ಇರ್ತಾರೆ, ಅವ್ರ ನಂಬರೂ ಇರುತ್ತೆ. ಆ ನಂಬರ್ಗೆ ನೀವು ಫೋನ್ ಮಾಡಿ ಅವ್ರು ಇದಾರ ಇಲ್ವಾ ಅಂತ ತಿಳ್ಕೊಂಡು ಹೋಗ್ಬೋದು. ಹೋಗಬೇಕಾಗಿದ್ದಾಗ ಏನು ಮಾಡಬೇಕು ಅಂತಂದರೆ ಎಂಪ್ಲಾಯಿಗೆ ಬೇರೆ, ಮಿಕ್ಕ ಅವರ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಬೇರೆ. ಎಂಪ್ಲಾಯಿ ಆಗಿದ್ದರೆ KGID ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇವೆರಡನ್ನು ತೆಗೆದುಕೊಂಡು ಹೋಗಿರಬೇಕು. ಅಥವಾ ಅವರ ಸಂಗಾತಿ ಅಥವಾ ಮಕ್ಕಳಾಗಿದ್ದರೆ DDUನವ್ರು ಕೊಟ್ಟಿರೋ ಯುನೀಕ್ ID ನಂಬರ್ ಮೆನ್ಷನ್ಡ್ ಇನ್ ಡಿಜಿಟಲಿ ಸೈನ್ಡ್ ಅಂತಂದರೆ ಎಲೆಕ್ಟ್ರಾನಿಕ್ ಹಿಂದೀಕರಣದಿಂದ ಸೈನ್ ಮಾಡಿರೋವಂಥದ್ದು ಲೆಟ್ರ್ ಅಂತ. ಅದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಎಲ್ಲ ಅವ್ರ ವಯಸ್ಸು ಇದೆಲ್ಲನೂ ಬರೆದಿರ್ತಾರೆ. ಆ ಲೆಟ್ರು ಮತ್ತು ಆಧಾರ್ ಕಾರ್ಡು ಇದನ್ನಿಷ್ಟು ಎರಡನ್ನು ಎತ್ಕೊಂಡಿದ್ರೆ ಸಾಕು. ಮತ್ತು ನಿಮ್ಮ ಫೋನು, KGID ಕಾರ್ಡು, ಆಧಾರ್ ಕಾರ್ಡು ಮತ್ತು ಫೋನ್ ಬೇಕೇ ಬೇಕು. ಫೋನ್ ಇಲ್ಲ ಅಂತಂದರೆ ಈ ಸೌಲಭ್ಯ ಸಿಗಲ್ಲ. ಮೊಬೈಲ್ ಫೋನ್ ಬೇಕೇ ಬೇಕು. ಮೊಬೈಲ್ ಫೋನಲ್ಲಿ 2 ಥರ ಫೋನ್ ಇದೆ. ಒಂದು ಎಂಪ್ಲಾಯಿ ಅಂದರೆ ಗೌರ್ಮೆಂಟ್ ಸರ್ವೆಂಟ್ HRMS ರಿಜಿಸ್ಟರ್ ಮಾಡ್ತಿರೋ ಮೊಬೈಲ್ ನಂಬರು. ಆ ನಂಬರ್ ಹೋದಾಗ ನಮ್ಮ ಸಿಸ್ಟಮ್ ಎಲ್ಲ ಬರ್ತಾ ಇರುತ್ತೆ. ಇನ್ನೊಂದು ಫೋನ್ ಇದ್ದಿದ್ದೆ ನಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತಲ್ಲ, ಆ ಫೋನೂ ಬೇಕೇ ಬೇಕು. ಎರಡೂ ಒಂದೇ ಫೋನ್ ಆಗಿದ್ದರೆ ಪ್ರಾಬ್ಲಮ್ ಇರಲ್ಲ. ಇದೇ HRMS ರಿಜಿಸ್ಟರ್ ಆಗಿರೋ ಫೋನೇ ಬೇರೆ, ನನ್ನ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ಅಂದರೆ 2 ಫೋನೂ ಎತ್ಕೊಂಡು ಹೋಗಬೇಕು. ಫೋನ್ ಇಲ್ಲ ಅಂತಂದರೆ ಸೌಲಭ್ಯ ಯಾವುದೂ ಸಿಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಈ ಫೋನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಆಧಾರ್ ಕಾರ್ಡ್ ಬೇಕಾಗಿಲ್ಲ, ಆಧಾರ್ ಕಾರ್ಡ್ ನಂಬರ್ ಗೊತ್ತಿದ್ರೂ ಪರವಾಗಿಲ್ಲ, ಆಧಾರ್ ಕಾರ್ಡ್ ಆದರೂ ಎತ್ಕೊಂಡು ಹೋಗ್ಬೋದು. KGID ಕಾರ್ಡು ಎತ್ಕೊಂಡು ಹೋಗಬೇಕಿಲ್ಲ, KGID ಕಾರ್ಡ್ ನಂಬರ್ ಗೊತ್ತಿದ್ರೂ ಪರವಾಗಿಲ್ಲ. ಕಾರ್ಡ್ ಎತ್ಕೊಂಡು ಹೋಗಿದ್ರೆ ನಂಬರ್ ನಾವು ತಪ್ಪು ಹೇಳೋದು ತಪ್ಪುತ್ತೆ ಅಷ್ಟೇ. ಆಧಾರ್ ಕಾರ್ಡು ತಪ್ಪು ನಂಬರ್ ಹೇಳೋದು ತಪ್ಪುತ್ತೆ ಅಷ್ಟೇ. ಆದರೆ ಫೋನ್ ಮಾತ್ರ ಬಹಳ ಮುಖ್ಯ. ಈ ಫೋನಲ್ಲಿ 2 ಫೋನು, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ಡ್ ಫೋನ್ ಇರಲೇಬೇಕು. ಅದಿದ್ರೇ ಸ್ಕೀಮಿಂದ ಮುಂದಕ್ಕೆ ಹೋಗೋಕ್ಕಾಗೋದು. ಇನ್ನೊಂದು ಫೋನು ಬೈ ಚಾನ್ಸ್ ಇವೆರಡೂ ತಗೊಂಡೋಗಿಲ್ಲ ಅಂದರೆ HRMS ರಿಜಿಸ್ಟರ್ ಆಗಿರೋ ಫೋನ್ ನಂಬರಲ್ಲಿ ನಿಮ್ಮೆಲ್ಲ ಡೀಟೇಲ್ಸೂ ಸಿಸ್ಟಮಲ್ಲೇ ಸಿಗ್ತಾ ಇರುತ್ತೆ. ಸಿಸ್ಟಮಲ್ಲಿ ಇವಾಗ ನೀವು ಆಸ್ಪತ್ರೆಗೆ ಹೋದಾಗ ನೀವು ಯಾರು ಅಂತ ಹೆಂಗೆ ಪತ್ತೆ ಹಚ್ತಾರೆ ಅಂತಂದರೆ KGID ಕಾರ್ಡಿಂದ ಪತ್ತೆ ಹಚ್ಚಲ್ಲ, ಆಧಾರ್ ಕಾರ್ಡಿಂದ ಪತ್ತೆ ಹಚ್ಚಲ್ಲ, ಅಥವಾ ನಿಮ್ಮ ಫೋನಿಂದನೂ ಪತ್ತೆ ಹಚ್ಚಲ್ಲ. ನೀವು ಇದಕ್ಕೆ ಕೊಟ್ಟು ಯಾವುದಾದ್ರೂ ಒಂದು ನಂಬರ್ನ ಸಿಸ್ಟಮಲ್ಲಿ ಹಾಕಿದಾಗ ನಿಮ್ಮ ಫೋಟೋ, ನಿಮ್ಮ ಇದು ಸಂಬಳ, ನಿಮ್ಮ ಫ್ಯಾಮಿಲಿ ಎಲ್ಲ ಡೀಟೇಲ್ಸೂ ಅಲ್ಲಿ ಬರುತ್ತೆ. ಫೋಟೋಯಿಂದ ಪ್ರತಿಯೊಂದು ಬರುತ್ತೆ. ಅದನ್ನು ನೋಡಿಕೊಂಡು ನಾವು ಪತ್ತೆ ಹಚ್ತೀವಿ. ಅಂದರೆ ಇದು ಒಂದು ನಿಮ್ಮ ಡೀಟೇಲ್ಸ್ ಎಲ್ಲ ನೋಡಬೇಕು ಅಂದರೆ ನಿಮ್ಮ ಕಾರ್ಡನ್ನು ಎತ್ಕೊಂಡು ಹೋಗ್ಬೋದಲು ಸಿಸ್ಟಮಲ್ಲೇ ಥ್ರೂಔಟ್ ಎಲ್ಲ ಆಸ್ಪತ್ರೆಗಳಲ್ಲೂ ಈ ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮಲ್ಲಿ ಇದ್ದಿದ್ದೆ ನೀವು ಇದಿದೆ ನಿಮ್ಮ ಫೋಟೋ ಬರುತ್ತೆ, ಎಂಪ್ಲಾಯಿ ಜೊತೆಗೆ ನಿಮ್ಮ ಸಂಬಂಧ ಏನು ಅಂತ, ನಿಮ್ಮ ವಯಸ್ಸು, ಲಿಂಗ ಮತ್ತು ವಾರ್ಡ್ ಎಂಟೈಟಲ್ಮೆಂಟು, ಪೇ ಸ್ಲಿಪ್ಪು ಪ್ರತಿಯೊಂದೂ ಅಲ್ಲಿರುತ್ತೆ. ಆಮೇಲೆ ಒಂದು ಸಲ ಇದ್ದಿದ್ದೆ ಫೋಟೋ ಇವರೇ ಅಂತ ಗೊತ್ತಾದರೆ ಅವರಿದ್ದಿದೆ ಆರೋಗ್ಯ ಮಿತ್ರ ಅವರು ಆಸ್ಪತ್ರೆಗೆ ಹೋಗಿಬಿಟ್ಟು ಆಸ್ಪತ್ರೆಯಲ್ಲಿ ಒಂದು ರಿಜಿಸ್ಟರ್ ಮಾಡಿಸ್ಬಿಟ್ಟು ಆ ನಂಬರ್ ನಿಲ್ಲಿಗೆ ಹಾಕಿ ತಿರುಗಿ ನಿಮ್ಮ ಆಧಾರ್ ನಂಬರ್ದು ಒಂದು OTP ಕೊಡ್ತಾರೆ. ನೀವು OTP ಕೊಟ್ಟರೆ ಅದು ರಿಜಿಸ್ಟರ್ ಆಗ್ತೀರಾ. ರಿಜಿಸ್ಟರ್ ಆದಮೇಲೆ ಆ ಸೌಲಭ್ಯಗಳೆಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾನು ರಿಜಿಸ್ಟರ್ ಮಾಡಿಸ್ಕೊಂಡೆ. ಹೋದ ತಕ್ಷಣ ಆರೋಗ್ಯ ಮಿತ್ರ ಸಿಕ್ಕಿದ್ರು, ನಾನು ಆ ಫೋನ್ ನಂಬರಿಂದ OTP ಬಂತು, ರಿಜಿಸ್ಟರ್ ಆಯಿತು. ಫೋನ್ ನಂಬರದು ಬಹಳ ಮುಖ್ಯ. ಫೋನ್ OTP ಬೇಕೇ ಬೇಕು. ಬೈ ಚಾನ್ಸ್ ನೀವು ಮನೇಲಿ ಬಿಟ್ಟು ಹೋಗಿದ್ದೀರಂದರೆ ನೀವು ಬೇರೆಯವ್ರಿಗೆ ಹೇಳಿ ಹೆಂಗಾದರೂ ಮಾಡಿ ಆ OTP ಹೇಳಿದ್ರೆ ಮಾತ್ರ ರಿಜಿಸ್ಟರ್ ಆಗ್ತೀರಾ. ನೆಕ್ಸ್ಟು OTP ಎಲ್ಲ ಬಂತು, ರಿಜಿಸ್ಟರ್ ಆಯಿತು. ಆದಮೇಲಿದ್ದೆ ನಾವು ಏನು ಮಾಡ್ತೀವಿ ಅಂದರೆ ಡಾಕ್ಟ್ರನ್ನ ನೋಡೋಕೆ ಹೋಗ್ತೀವಿ. ಡಾಕ್ಟ್ರ್ ಇದ್ದಿದ್ದೆ ಕೆಲವು ಇನ್ವೆಸ್ಟಿಗೇಷನ್ಸ್ ಅಂದರೆ ಕೆಲವು ತಪಾಸಣೆಗಳನ್ನ ಬರ್ಕೊಡ್ತಾರೆ. ಅದನ್ನು ರಿಪೋರ್ಟ್ ಎಲ್ಲ ಎತ್ಕೊಂಡು ಮತ್ತೆ ಅದೇ ಡಾಕ್ಟರ್ ಹತ್ರ ಹೋಗ್ತೀವಿ. ಅವರು ಏನಾದರೂ ಔಷಧ ಬರ್ಕೊಟ್ರೆ ಅದನ್ನು ತಗೊಳ್ತೀವಿ. ಮತ್ತು ಇದಕ್ಕೆ ಆಗಿದ್ದ ಬಿಲ್ನ ನಾವು ಕೊಡ್ತೀವಿ. ಯಾಕೆಂದರೆ ಇವಾಗ ಔಟ್ ಪೇಷೆಂಟು ಫೇಸ್ 1ನಲ್ಲಿ ಕವರ್ ಆಗಿಲ್ಲ, ಅದಕ್ಕೋಸ್ಕರ ಆ ಬಿಲ್ ಅಮೌಂಟ್ ಔಷಧಿಗಾಗಲಿ ಡಾಕ್ಟರ್ ಕನ್ಸಲ್ಟೇಷನ್ಗಾಗಲಿ ಪ್ರತಿಯೊಂದಕ್ಕೂ ಕೊಟ್ಟಿರ್ತೀವಿ. ಆದರೆ ಕೆಲವು ಒಂದು 17 ಕಾಯಿಲೆಗಳಿಗೆ ಕ್ರಾನಿಕ್ ಡಿಸೀಸ್ ಅಂತ ಗೌರ್ಮೆಂಟ್ ಅವರು ಲಿಸ್ಟ್ ಮಾಡಿದ್ದಾರೆ. ಆ ಕಾಯಿಲೆಗಳಿಗೆ ಏನಾದರೂ ಸಂಬಂಧಪಟ್ಟಾಗಿದ್ದರೆ ಕನ್ಸಲ್ಟೇಷನ್ ಫೀಸ್ ಆಗಲಿ, ಇನ್ವೆಸ್ಟಿಗೇಷನ್ಸ್ ಆಗಲಿ, ಮೆಡಿಸಿನ್ಸ್ ಆಗಲಿ ಎಲ್ಲನೂ ರೀಂಬರ್ಸ್ ಆಗುತ್ತೆ. ತಾವು ಅದನ್ನು ಇದು ಮಾಡ್ಕೋಬೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಇದ್ದಿದ್ದೆ ಡಾಕ್ಟ್ರಿಗೆ ಇದ್ದಿದ್ದೆ ತಮಗೇನೋ ಒಂದು ಕಣ್ಣು ಆಪ್ರೇಷನ್ ಮಾಡಬೇಕು ಅಥವಾ ಅಪೆಂಡಿಕ್ಸ್ ಆಪ್ರೇಷನ್ ಆಗಬೇಕು, ಯಾವುದೋ ಒಂದು ಸರ್ಜಿಕಲ್ ಪ್ರೊಸೀಜರು, ಅಥವಾ ನಿಮ್ಮ ಅಡ್ಮಿಟ್ ಮಾಡಬೇಕು, ಜ್ವರ ಇದೆ ಅಡ್ಮಿಟ್ ಮಾಡಬೇಕು ಅಂತಂದರೆ ಅವರು ತಾವೇನೂ ಮಾಡಬೇಕಾಗಿಲ್ಲ. ಆಸ್ಪತ್ರೆಯಲ್ಲಿರೋ ಸ್ಯಾಂಪು ಅಂತ ಒಬ್ಬ ಡಾಕ್ಟ್ರ್ ಇರ್ತಾರೆ, ಅವರು ನಮಗೊಂದು ಮೇಲ್ ಕಳ್ಸ್ಕೊಡ್ತಾರೆ. ಇಂಥವ್ರು ಬಂದಿದ್ದಾರೆ, ಇಂಥವ್ರಿಗೆ ಇಷ್ಟು ವಯಸ್ಸಾಗಿದೆ, ಇಂಥ ರಿಪೋರ್ಟ್ ಎಲ್ಲ ಬಂದಿದೆ, ಇವರು ಅಡ್ಮಿಷನ್ ಬೇಕಾಗಿದೆ, ನೀವು ಪರ್ಮಿಷನ್ ಕೊಡಿ ಅಂತಂತಾರೆ. ನಾವು ಬರೀ ಆ ರೆಕಾರ್ಡ್ಸ್ ಮಾತ್ರ ನೋಡಿಕೊಂಡು ಎಲ್ಲ ಕರೆಕ್ಟಾಗಿದ್ದರೆ ತಕ್ಷಣವೇ ಹ್ಞೂ ಅಂತಂದ್ಬಿಟ್ಟು ನಾವು ಒಂದು ಪ್ಯಾಕೇಜ್ ರೇಟ್ನ ಅವ್ರಿಗೆ ಹೇಳ್ತೀವಿ, ಇಷ್ಟು ದುಡ್ಡಲ್ಲಿ ನೀವು ಮಾಡಿ ಅಂತ. ಬೈ ಚಾನ್ಸ್ ಅವ್ರು ಕೊಟ್ಟಿದ್ದ
ರಿಪೋರ್ಟ್ಸಲ್ಲಿ ನಮ್ಗೆ ಇನ್ನೂ ಹೆಚ್ಚಿಗೆ ಬೇಕು ರಿಪೋರ್ಟ್ ಬೇಕು ಅಂತಂದರೆ ನಾವು ಮತ್ತೆ ಕೇಳ್ತೀವಿ ಇಂತಿಂಥ ರಿಪೋರ್ಟ್ಸ್ ಕೊಡಿ ಅಂತ. ಆ ರಿಪೋರ್ಟ್ ಕೊಟ್ಟ ಅಂತಂದರೆ ನಾವು ಪರ್ಮಿಷನ್ ಕೊಡ್ತೀವಿ. ಅವರು ಇದಿದೆ ಅಡ್ಮಿಟ್ ಮಾಡ್ಕೊಳ್ತಾರೆ. ಅಡ್ಮಿಟ್ ಆದಾಗ ತಾವೊಂದು ಯಾವುದೇ ಕಾರಣಕ್ಕಾಗೂ ಯಾವುದೇ ವಸ್ತುಗಾಗಲಿ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ, ಕಂಪ್ಲೀಟ್ ಕ್ಯಾಶ್ಲೆಸ್ ಆಗಿರುತ್ತೆ. ಈ ವಾರ್ಡೂ ಅಷ್ಟೇ, ನೀವು ಎಂಟರ್ಟೈನ್ಮೆಂಟ್ ವಾರ್ಡ್ ಇದ್ದರೆ ನೀವೇನು ಎಕ್ಸ್ಟ್ರಾ ಕೊಡೋಂಗಿರಲ್ಲ. ಬೈ ಚಾನ್ಸ್ ಹೈಯರ್ ವಾರ್ಡ್ ಅಂದರೆ ಹೆಚ್ಚಿನ ಗುಣಮಟ್ಟದ ವಾರ್ಡ್ ಬೇಕಾಗಿದ್ದರೆ ಮಾತ್ರ ದುಡ್ಡು ಕೊಡ್ತೀವಿ. ಆಮೇಲೆ ಇದಿದೆ, ಇದು ಯಾವುದು ಅಡ್ಮಿಟ್ ಆಗುವಾಗ ಇನ್ನೊಂದು ಸೆಲ್ಫ್ ಡಿಕ್ಲರೇಷನ್ ಅಂತಂದರೆ ತಾವೇ ಒಂದು ಚೀಟಿನ ಬರ್ಕೊಡ್ಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಏನಿರಲ್ಲ. ಇದು ಯಾರು ಮಕ್ಕಳಾಗಿದ್ದರೆ, ಮಕ್ಕಳಿದ್ದಿದೆ ಯಾವಾಗ ಮದುವೆ ಆಗುತ್ತೆ ಅಂತ ಗೊತ್ತಾಗಲ್ಲ, ಯಾವಾಗ ಕೆಲಸ ಸಿಕ್ಕಿದೆ ಅಂತ ಗೊತ್ತಾಗಲ್ಲ, ಅಥವಾ ವಯಸ್ಸು ಯಾವಾಗ 30 ಗೊತ್ತಾಗುತ್ತೆ. ಬಟ್ ಕೆಲಸ ಮತ್ತು ಮದುವೆ ಇವೆರಡೂ ಆಗಿಲ್ಲ ಅಂತ ಒಂದು ಸರ್ಟಿಫಿಕೇಟ್ನ ಸೆಲ್ಫ್ ಡಿಕ್ಲರೇಷನ್ ಅಷ್ಟೇ, ಸುಮ್ಮನೆ ಒಂದು ಕಾಗದಲ್ಲಿ ಬರ್ಕೊಟ್ಟರೆ ಸಾಕಷ್ಟೆ. ಆಮೇಲೆ ಬೈ ಚಾನ್ಸ್ ಏನಾದರೂ ಇಂಪ್ಲಾಂಟ್ ನಾವು ಜಾಸ್ತಿ ಬೆಲೆದು ಬೇಕು ಅಂತಂದರೆ ನಿಮ್ಮ ಇಷ್ಟ ಇದ್ದರೆ ತೆಗೆದುಕೋಬೋದು, ಇಲ್ಲ ಗೌರ್ಮೆಂಟು ಒಳ್ಳೆಯದೇ ಕೊಟ್ಟಿರುತ್ತೆ. ಬಟ್ ಆಸ್ಪತ್ರೆಯವ್ರು ಹೇಳಿದಾಗ ನಿಮ್ಮ ಮನಸ್ಸಿಗೆ ಏನಾದರೂ ಅದ್ರ ಬಗ್ಗೆ ಅನ್ನಿಸಿದ್ರೆ ನೀವು ತೆಗೆದುಕೋಬೋದು. ಸರ್, ತುಂಬ ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ ಈ ಥರದ ಪ್ರೊಸೀಜರ್ಸ್ನ ನಮ್ಮ ಲಿಸ್ಟಲ್ಲಿದೆ. ಇಂಥ ಪ್ರೊಸೀಜರ್ಸ್ನ ಬೇಕಾಗಿದ್ದರೆ ಮತ್ತೆ ತಾವು ಎಲ್ಲೂ ಹೋಗಬೇಕಿಲ್ಲ, ಆಸ್ಪತ್ರೆಗೆ ಹೋಗಬೇಕು. ಆಸ್ಪತ್ರೆ ಡಾಕ್ಟ್ರೆ ನಮಗೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅಷ್ಟು ಕೊಡ್ತಾರೆ. ಆದರೆ ಕೆಲವು ಸಲ ನಾವೇನು ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀವಿ. ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ಹೋದಾಗ ಅವರ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ. ರಿಪೋರ್ಟ್ಸ್ನ ನೋಡಿ ಎಲಿಜಿಬಲ್ ಆಗಿದ್ದರೆ ನಾವು ಎಷ್ಟು ದುಡ್ಡಾದ್ರೂ ಕೊಡ್ತೀವಿ. ಆಮೇಲೆ ಈ ಒಂದು ಟ್ರೀಟ್ಮೆಂಟ್ಗೆ 1 ಕೋಟಿ ಖರ್ಚಾದ್ರೂ ನಾವು ಕೊಡ್ತೀವಿ. ಇದು ಅದು ಸೀಲಿಂಗ್ ಅಥವಾ ಲಿಮಿಟ್ ಅಂಥ ಪದಗಳೇನಿಲ್ಲ. ಎಷ್ಟೇ ಖರ್ಚಾಗಲಿ ಒಂದು ಪ್ಯಾಕೇಜ್ ಮುಖಾಂತರ ಹೋಗ್ತಾ ಇರುತ್ತೆ. ಬಟ್ ಟೋಟಲ್ ಅಮೌಂಟ್ ಎಷ್ಟು ಬೇಕಾದರೂ ಆಗ್ಬೋದು. ಆಮೇಲೆ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ನಾವು ಯಾವುದೋ ಒಂದು ಪ್ಯಾಕೇಜ್ ಕೊಟ್ಟಿರ್ತೀವಿ, ಅದಕ್ಕಿಂತ ಜಾಸ್ತಿ ದಿವಸ ಇರಬೇಕಾಗಿತ್ತು. ಅಥವಾ ಒಂದು ಸರ್ಜಿಕಲ್ ಪ್ಯಾಕೇಜ್ ಅಂತಂದರೆ ಯಾವುದೋ ಒಂದು ಪ್ಯಾಕೇಜ್ ಸೇರಿಸ್ತೀವಿ, ಅದಕ್ಕಿಂತ ಜಾಸ್ತಿ ದಿನ ಇರಬೇಕಾಗಿತ್ತು, ಅಥವಾ ಇನ್ನೊಂದು ಪ್ಯಾಕೇಜ್ ಮಾಡಬೇಕಿತ್ತು. ಎಲ್ಲದಕ್ಕೂ ಆನ್ಲೈನಲ್ಲೇ ಪರ್ಮಿಷನ್ ಕೊಡ್ತಾರೆ. ಪೇಷಂಟ್ ಮಾತ್ರ ಯಾವುದಕ್ಕೂ ಎಲ್ಲೂ ಓಡಾಡೋ ಅವಶ್ಯಕತೆ ಇರಲ್ಲ. ಏನೇ ಓಡಾಟ ನಡೀತಿದ್ರು ಇದು ಮೇಲ್ ಮುಖಾಂತರ ಆಸ್ಪತ್ರೆ ಮತ್ತು ನಮ್ಮ ಮಧ್ಯೆ ನಡೀತಾ ಇರುತ್ತೆ ಹೊರತು ಪೇಷಂಟ್ಗಂತೂ ಯಾವುದೂ ಏನೂ ಗೊತ್ತಾಗಲ್ಲ. ಈಗ ಎಮರ್ಜೆನ್ಸಿನಲ್ಲೂ ಅಷ್ಟೇ ಪೇಷಂಟ್ಗೆ ಯಾವ ತೊಂದರೆನೂ ಆಗಲ್ಲ. ಬೈ ಚಾನ್ಸ್ ಅವರು ಸ್ಕೀಮಲ್ಲಿ ನೋಂದಣಿ ಮಾಡಿಲ್ಲ ಅಂತಂದರೆ ಡಿಸ್ಚಾರ್ಜ್ ಆಗೋಕ್ಕೆ ಮುಂಚೆ ನೋಂದಣಿ ಮಾಡಿದ್ರೂ ಸಾಕು, ಅವರಿಗೆ ಕ್ಯಾಶ್ಲೆಸ್ ಸೌಲಭ್ಯ ಸಿಗುತ್ತೆ, ನಗದುರಹಿತ ಸೌಲಭ್ಯ ಸಿಗುತ್ತೆ. ಸರ್, ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಅಂತಂದರೆ ಅದು ಆವಾಗಲೇ ಹೇಳಿದೆ. ಇದು ನನ್ನ ಮಕ್ಕಳಿಗೆ ಇದ್ದಿದ್ದೆ ಇದು ಟೋಟಲ್ ಇನ್ಕಮ್ ಇಷ್ಟೇ ಬರ್ತಾಯಿದೆ, ಅಥವಾ ಮದುವೆ ಆಗಿಲ್ಲ, ಅಥವಾ ಕೆಲಸದಲ್ಲಿಲ್ಲ, ಅಷ್ಟು ಬರೆದ್ರೆ ಸಾಕು, ಇನ್ನೇನು ಇರಲ್ಲ. ಆಮೇಲೆ ಇದ್ದಿದ್ದೆ ಆಸ್ಪತ್ರೆಯಲ್ಲಿ ತಮಗೇನಾದರೂ ಸೌಕರ್ಯಗಳು ಚೆನ್ನಾಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಅನ್ನಿಸಿದ್ರೆ ಅದನ್ನು ಬರೀಬೋದು. ಆಸ್ಪತ್ರೆಗೆ ದುಡ್ಡು ಏನಾದರೂ ಕೇಳಿದ್ರೆ ಅದನ್ನು ಮೆನ್ಷನ್ ಮಾಡ್ಬೋದು. ಆಸ್ಪತ್ರೆಯಲ್ಲಿ ಅವರ ನೌಕರರ ನಿಮಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ನಮ್ಗೆ ತಿಳಿಸ್ಬೋದು. ಆಸ್ಪತ್ರೆ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ನಮಗೆ ಸೌಲಭ್ಯಗಳಿರುತ್ತೆ. ನೆಕ್ಸ್ಟ್, ಇಷ್ಟೂ ಸೌಲಭ್ಯಗಳು ಹೆಂಗೆ ಪಡೆಯೋದು ಅಂತ ಹೇಳಿದ್ದೀನಿ. ನನ್ನ ಕೋರಿಕೆ ಏನಂತಂದರೆ ಫಸ್ಟು ನೋಂದಣಿ ಮಾಡ್ಕೊಳ್ಳಿ. ನೋಂದಣಿ ಮಾಡ್ಕೊಂಡಾಗ ಒಂದು ದೊಡ್ಡ ಪ್ರಯೋಜನ ಇದೆ. ತಮ್ಗೆ ಗೊತ್ತಿಲ್ಲದೆ ಇರೋದು ಏನು ಅಂತಂದರೆ, ಬಹಳ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಇವಾಗ ನಾನು ನೋಂದಣಿ ಮಾಡ್ಕೊಳ್ಳಲ್ಲ, ನನ್ನ ಕಾಯಿಲೆನೇ ಬರಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿರ್ತೀವಿ. ಯಾವುದೇ ಒಂದು ಕಾಯಿಲೆ ಯಾರಿಗೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೋದಾಗ ಏನಾಗುತ್ತೆ ಅಂತಂದರೆ, ಆಸ್ಪತ್ರೆಗಳಲ್ಲಿ ಈವನ್ ಎಂಪ್ಲಾಯ್ಡ್ ಆಸ್ಪತ್ರೆಯಲ್ಲೂ ನಿಮಗೆ ಇದ್ದಿದೆ ಆಸ್ಪತ್ರೆ ರೇಟೇ ಹಾಕ್ತಾರೆ. ಅದು ರೀಂಬರ್ಸ್ಮೆಂಟ್ ಬೈ ಚಾನ್ಸ್ ಸಿಕ್ಕಿದ್ರೂ ಅದು ನಿಮಗೆ 100 ರೂಪಾಯಿ ಖರ್ಚು ಮಾಡಿದ್ರೆ ಸಿಗೋದು 30 ರೂಪಾಯಿ. ಅದಕ್ಕೆ ಸುಮಾರು ಓಡಾಡಬೇಕಾಗುತ್ತೆ, ಅದನ್ನು ಜಸ್ಟಿಫಿಕೇಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅದರಿಂದ ಎಲ್ಲ ನೌಕರರೂ ವಿತೌಟ್ ಎಕ್ಸೆಪ್ಷನ್ನು ಸ್ಕೀಮು ಒಳಗಡೆ ಬಂದರೆ ತುಂಬ ಒಳ್ಳೆಯದು. ಈ ಸ್ಕೀಮ್ 1ನೇ ತಾರೀಕು ಸ್ಟಾರ್ಟ್ ಆದಾಗ ಮೊದಲು ಸ್ವಲ್ಪ ತೊಂದರೆಗಳು ಬರುತ್ತೆ. ಹೋಗ್ತಾ ಎಲ್ಲ ತೊಂದರೆಗಳೂ ನಿವಾರಣೆ ಆಗುತ್ತೆ. ಈಗ ಸರ್ಕಾರವೂ ಅಷ್ಟೇ ನೌಕರರ ಆರೋಗ್ಯನ ಕಾಪಾಡೋಕ್ಕೆ ಕಟಿಬದ್ಧವಾಗಿದೆ. ಬಿಗಿನಿಂಗಲ್ಲಿ ಸ್ಕೀಮಲ್ಲಿ ಸ್ವಲ್ಪ ತಪ್ಪುಗಳಿರ್ಬೋದು, ಬಟ್ ಮುಂದೆ ಹೋಗ್ತಾ ಎಲ್ಲ ಥರದ ಸೌಲಭ್ಯಗಳೂ ಈ ಸ್ಕೀಮಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ತಮಗೆ ಕಾಮೆಂಟ್ಸ್ ಬಂದಿದೆ, ಕ್ವಶನ್ಸ್ ಇದ್ದಾರೆ ಇಲ್ಲಿ. ಇದು ವರ್ಗಾಂತ ಶಿಕ್ಷಕರಿಗೆ ಅನ್ವಯ ಆಗುತ್ತೆ ಅಂತ ಕೇಳ್ತಾರೆ. ಎಡೆಡ್ ಸ್ಕೂಲ್ ಅವರಿಗೆ ಗೌರ್ಮೆಂಟ್ ಸರ್ವೆಂಟ್ ಅಂದರೆ ಕರ್ನಾಟಕ ಮೆಡಿಕಲ್ ಅಟೆಂಡೆನ್ಸ್ ರೂಲ್ 1960 ಯಾರ್ಯಾರಿಗೆ ಸೌಲಭ್ಯ ಪಡೀತಾ ಇದ್ದಾರೋ ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಅಪ್ಪ ಅಮ್ಮನ ವಾರ್ಷಿಕ ಆದೇಶ
ಮಾಸಿಕ 27,000 ರೂಪಾಯಿ ಅಂತ ಲೇಟೆಸ್ಟ್ ಇದ್ರ ಪ್ರಕಾರ. ಮುಂಚೆ ಇದ್ದಿದ್ದು 8,500 ಇತ್ತು, ಆಮೇಲೆ 17,000 ರೂಪಾಯಿ ಆಯಿತು, ಇವಾಗ 27,000 ಮಾಡಿದ್ದಾರೆ ಮಾಸಿಕ. ಇದರಲ್ಲಿ ವಿಶೇಷ ಏನು ಅಂತಂದರೆ ತಂದೆ ತಾಯಿ ಇಬ್ಬರದು ಸೇರಿಸಿ, ಆದರೆ ಇದು ಸರ್ಟಿಫಿಕೇಟ್ ಏನು ಬೇಕಾಗಲ್ಲ, ಸೆಲ್ಫ್ ಡಿಕ್ಲೇರೇಷನ್ ಕೊಟ್ಟು ನಡೆಯುತ್ತೆ. ನೌಕರರ ಪತಿ ಪೊಲೀಸು ಆರೋಗ್ಯ ಭಾಗ್ಯ ಯೋಜನೆ